ಶ್ರೀನಿವಾಸ್, ನಿಮ್ಗೆ ನೆಕ್ಸ್ಟ್ ಸೆಗ್ಮೆಂಟ್ಗೆ ನಾವು ಕರ್ಕೊಂಡು ಹೋಗೋಣ. ಒಂದು, ನಾವು ಗೇಮ್ಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ, ಅನಿಮೇಷನ್ಸ್ ಬಗ್ಗೆ ಮಾತಾಡಿದ್ವಿ, ಅಂದ್ರೆ ಡಿಫ್ರೆಂಟ್ ಆಗಿ ಮಾತಾಡಿದ್ವಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಗೇಮಿಂಗ್ ಅಲ್ಲೂ ಅನಿಮೇಷನ್ ಇರುತ್ತೆ. ಬಟ್ ಡಿಫ್ರೆನ್ಸಸ್ ಏನು, ವ್ಯತ್ಯಾಸಗಳು ಏನು? ಹಿಂಗೆ ಒಂದೊಂದ್ಸಲಿ ಸಡನ್ ಆಗಿ ಸೈನಿಕ ಎಲ್ಲೋ ಮರಳು ಭೂಮಿಗೆ ಹೋಗ್ತಾನೆ, ಇನ್ನೊಂದ್ಸಲಿ ಹಿಮಾಲಯಕ್ಕೆ ಹೋಗ್ಬಿಡ್ತಾನೆ. ಅದೆಲ್ಲ ಹೆಂಗ್ ಮಾಡ್ತಾರೆ, ಹೆಂಗೆ ಡ್ರಾಯಿಂಗ್ ಎಲ್ಲ ಹೆಂಗ್ ಮಾಡ್ತಾರೆ, ಅದನ್ನ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ದೊಡ್ಡ ಲೈಬ್ರರಿನ ನಿಮ್ಮ ಚಿಕ್ಕ ಮೊಬೈಲ್ ಫೋನ್ ಒಳಗೆ ತುಂಬಿಸ್ಕೊಳ್ಳಿ. ಮೈಲ್ಯಾಂಗ್ ಆ್ಯಪಲ್ಲಿ ನಿಮ್ಗೆ ಇಷ್ಟವಾದ ಬುಕ್ಸ್, ಕಥೆಗಳು ಮತ್ತು ಆಡಿಯೋ ಬುಕ್ಸ್ ಎಲ್ಲ ಇದೆ. ಅಣ್ಣ, ಮೈಲ್ಯಾಂಗ್ ಬಗ್ಗೆ ನಮಗೆ ಗೊತ್ತು, ನೀನೇನು ಸ್ಪೆಷಲ್ ಆಗಿ ಹೇಳೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ರಿಮೆಂಬರ್, AK20 ಅಂತ ನೀವು ಕೂಪನ್ ಕೋಡ್ ಕೊಟ್ಟು ಫಸ್ಟ್ ಟೈಮ್ ಮೈಲ್ಯಾಂಗ್ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಪ್ರತಿ ಸಲ ಯೂಸ್ ಮಾಡಿದಾಗಲೂ AK10 ಅಂತ ಕೊಟ್ಟರೆ ನಿಮಗೆ 10% ಡಿಸ್ಕೌಂಟ್ ಕೊಡುತ್ತೆ. ಅದಲ್ವಾ ನಿಜವಾದ ಡೀಲು? ನೆನಪಿರಲಿ, AK20 ಮತ್ತು AK10 ಮೈಲ್ಯಾಂಗ್ ಬಳಸಿ ದುಡ್ಡು ಉಳಿಸಿ. ಥ್ಯಾಂಕ್ ಯು. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. See, the basic is the same. I mean, ಏನಾಗುತ್ತೆ ಅಂತಂದ್ರೆ, ಇವಾಗ ಅನಿಮೇಷನ್ ಆಗಲಿ, ವಿಜುವಲ್ ಎಫೆಕ್ಟ್ಸ್ ಆಗಲಿ ಅಥವಾ ಗೇಮಿಂಗ್ ಆಗಲಿ, ಬೇಸಿಕ್ಸ್ ಸೇಮ್ ಇರುತ್ತೆ. ಅದಾದ್ಮೇಲೆ ಇಟ್ ಈಸ್ ಲೈಕ್ ಎ ಸ್ಪೆಷಲೈಸೇಷನ್ ಅಂತ ಅಂತೀವಲ್ಲ, ಆ ತರ. ಸೊ ಗೇಮಿಂಗ್ ಅಲ್ಲೂ ನೀವಾಗ ನೋಡಿದ್ರೆ, ಕಾರ್ ರೇಸ್ ಅಂದ್ರೆ ಕಾರ್ಗಳು ಕ್ರಿಯೇಟ್ ಮಾಡಬೇಕು. ಕಾರ್ ಕ್ರಿಯೇಟ್ ಆಗೋದು 3D ಮಾಡಲಿಂಗ್ ಅಲ್ಲಿ. ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಅಗೇನ್ 3D ಮಾಡಲಿಂಗ್ ಅಲ್ಲಿ, ಇಟ್ ಇಸ್ ಅಗೇನ್ ಅ ಪಾರ್ಟ್ ಆಫ್ ಅನಿಮೇಷನ್. ನಿಮ್ಮ ಕ್ಯಾರೆಕ್ಟರ್ಸ್ಗೆ ಒಂದು ಹೇರ್ ಫ್ಲೋ ಇರುತ್ತೆ, ಫರ್ ಎಫೆಕ್ಟ್ ಇರುತ್ತೆ, ಫೈರ್ ಎಫೆಕ್ಟ್ ಇರುತ್ತೆ. ಇದೆಲ್ಲ ವಿಜುವಲ್ ಎಫೆಕ್ಟ್ಸ್, ಎಡಿಟಿಂಗ್, ಪೋಸ್ಟ್ ಪ್ರೊಡಕ್ಷನ್ ಬರುತ್ತೆ. ಸೊ ಇಟ್ಸ್ ಆಲ್ ಕಂಪ್ರೈಸಸ್ ಆಫ್ ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್ ಅಂಡ್ ಪೋಸ್ಟ್ ಪ್ರೊಡಕ್ಷನ್. ಸೊ ಈ 3 ಫೇಸ್ ಎಲ್ಲಾ ಫೀಲ್ಡ್ ಅಲ್ಲೂ ಬರುತ್ತೆ. ಅನಿಮೇಷನ್ ಅಲ್ಲೂ ಬರುತ್ತೆ, ವಿಜುವಲ್ ಎಫೆಕ್ಟ್ಸ್ ಅಲ್ಲೂ ಬರುತ್ತೆ, ಗೇಮಿಂಗ್ ಅಲ್ಲೂ ಬರುತ್ತೆ. ಸೊ ಗೇಮಿಂಗ್ ಅಲ್ಲಿ 2D ಗೇಮ್ ಅಂದ್ರೆ 2D ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಮಾಡ್ಬೇಕು, ಅಗೇನ್ ಅನಿಮೇಷನ್ ಹೋಗ್ತೀರಾ. 3D ಅಂದ್ರೆ 3D ಹೋಗ್ತೀರಾ, 3D ಸಾಫ್ಟ್ವೇರ್ ಹೋಗ್ಬಿಟ್ಟು 3D ಕ್ಯಾರೆಕ್ಟರ್, ಅದು ವೆಪನ್ಸ್ ಆಗಿರ್ಬೋದು, ಅಥವಾ ಪ್ಯಾಲೇಸ್ ಇರ್ಬೋದು, ಅಥವಾ ಆ ಕಾರ್ಗೆ ಅಕ್ಕಪಕ್ಕ ಹೋಗೋ ಬಿಲ್ಡಿಂಗ್ಸ್ ಇರ್ಬೋದು, ಎಲ್ಲ ನೀವು ಕ್ರಿಯೇಟ್ ಮಾಡೋದು ಅನಿಮೇಷನ್ ಅಲ್ಲ. ಅನಿಮೇಷನ್ ಅಂತಂದ್ರೆ ನಾಟ್ ನೆಸೆಸರಿ ಅನಿಮೇಷನ್, ಇಟ್ಸ್ ಕಾಲ್ಡ್ as 3D ಮಾಡಲಿಂಗ್ ಆರ್ ಎನ್ವೈರನ್ಮೆಂಟ್ ಕ್ರಿಯೇಷನ್ ಆರ್ ಪ್ರಾಪ್ ಕ್ರಿಯೇಷನ್ ಆಫ್ ಪ್ರಾಪ್, ಕ್ರಿಯೇಷನ್ ಆಫ್ ಕ್ಯಾರೆಕ್ಟರ್, ಕ್ರಿಯೇಷನ್ ಆಫ್ ವೆಪನ್ಸ್, ಟೂಲ್ಸ್, ಕ್ರಿಯೇಷನ್ ಆಫ್ ಎನ್ವೈರನ್ಮೆಂಟ್. ಇದೆಲ್ಲ ನಿಮ್ಗೆ ಆಗೋದು 3D ಸಾಫ್ಟ್ವೇರ್ಸ್ ಅಲ್ಲಿ. Now there are options where people using Unity and Unreal, ಎರಡಿದೆ. Unity ಅಂತ ಒಂದು ಬಂದಿದೆ, Unreal ಅಂತ ಒಂದು ಬಂದಿದೆ. ಇದೆರಡು ಗೇಮಿಂಗ್ ರಿಲೇಟೆಡ್ ಸಾಫ್ಟ್ವೇರ್ಸ್. So you have got more options in those softwares. Now real time rendering is possible. So ಮುಂಚೆ ನೀವು ಕ್ರಿಯೇಟ್ ಮಾಡಬೇಕು, ಆಮೇಲೆ ರೆಂಡರಿಂಗ್ ಹಾಕ್ಬೇಕು, and then hours together you have to wait for it to come output. Now Unity ಆಗಲಿ ಅಥವಾ Unreal ಅಲ್ಲಾಗಲಿ, you can have real time output. So technology enhance ಆಗ್ತಾ ಇದೆ. More and more technologies are coming in, more and more enhancement in the same tools are coming in. ಲೈಕ್ ಒಂದ್ ಕಾಲದಲ್ಲಿ ಫೋಟೋಶಾಪ್ ಅಲ್ಲಿ ಬರೀ ಫೋಟೋಶಾಪ್ ಅಲ್ಲಿ ಒಂದು ಡಿಸೈನ್ ಮಾಡಕ್ ಆಗ್ತಿತ್ತು ಅಷ್ಟೇ, ಡ್ರಾ ಮಾಡಕ್ ಆಗ್ತಾ ಇತ್ತು. ಇವಾಗ ಫೋಟೋಶಾಪ್ ಅಲ್ಲಿ ಒಂದ್ ಸ್ವಲ್ಪ ಅನಿಮೇಷನ್ ಮಾಡಕ್ಕೂ ಆಗುತ್ತೆ. ಸೊ 3D ಸಾಫ್ಟ್ವೇರ್ ಅಲ್ಲಿ ಲಿಮಿಟೇಷನ್ಸ್ ಇತ್ತು, ಇವಾಗ 3D ಸಾಫ್ಟ್ವೇರ್ ಲಿಮಿಟೇಷನ್ ಇಲ್ಲ. ರೆಂಡರಿಂಗ್ ಗೆ ನೀವು ರೆಂಡರ್ ಫಾರ್ಮೇ ಬೇಕು, ಅಥವಾ ಹೈ ಎಂಡ್ ಮಿಷಿನ್ಸ್ ಬೇಕು, ಅಥವಾ ಸಾಫ್ಟ್ವೇರ್ ಈ ತರನೇ ಇರಬೇಕು. ಆಮೇಲೆ ಅದು ತಗೊಂಡೋಗ್ಬಿಟ್ಟು ರೆಂಡರ್ಗೆ ಹಾಕ್ಬೇಕು. ಅದು ಗಂಟಾನ್ಗಟ್ಲೆ ಇವತ್ತಿಟ್ರೆ ನಾಳೆ ರಾತ್ರಿ ತನಕ ರೆಂಡರ್ ಆಗುತ್ತೆ, ಅಥವಾ ಒಂದು ವಾರ ಆದ್ಮೇಲೆ ರೆಂಡರ್ ಆಗುತ್ತೆ, ಬಿಕಾಸ್ ಫೈಲ್ಸ್ ಆರ್ ಹೆವಿ ಅಂತ ಇತ್ತು. ಇವಾಗ ರಿಯಲ್ ಟೈಮ್ ರೆಂಡರಿಂಗ್ ಬಂದಿದೆ. So all these technologies are getting enhanced now. That is why I told technology will always be an enabler. Technology ಎಷ್ಟೇ ಬೆಳೆದ್ರು, ಎಷ್ಟು ಮಟ್ಟಿಗೆ ಬೆಳೆದ್ರು, it will only be an enabler to whatever you have an idea in your mind. ಅದು ಚೇಂಜ್ ಆಗಲ್ಲ. So your root is your idea, your thought, your story, your character. Technology change ಆಗ್ತಾ ಇರಂಗೆ the modes might change, but it will still remain an enabler only. The main thing is the idea and the talent required. ಅದಕ್ಕೆ ನೀವು ಬಂದಿರೋಂಥ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. Now that is why I feel that upgrading and reskilling is a bigger industry than skilling. Because as long as you're upgrading yourself and reskilling yourself, you are safe. ಬರೀ ಒಂದ್ಸತಿ ಯಾವ್ದೋ ಒಂದು ಸಾಫ್ಟ್ವೇರ್ ಕಲ್ತ್ಬಿಟ್ಟು ನಾ ಕಲ್ತೆಪ್ಪ ಫೋಟೋಶಾಪ್ 20 ವರ್ಷದಿಂದ ನಾನು ಸೇಫ್ ಅಂತ ಅನ್ಕೊಂಡ್ಬಿಟ್ರೆ ಬೆಳೆಯಕ್ ಸಾಧ್ಯ ಇಲ್ಲ.
upgrading and reskilling are more important than skilling itself now because of the rapid changes in technology. So that is how these fields are related now. Everything is related to each other. When you get into augmented reality or mixed reality or virtual reality, real objects in unreal world, unreal objects in real world, real and unreal objects in real and unreal world, it's all a mixed reality. You have augmented, you have got virtual, and then you have mixed. So it is becoming more and more jumbled up. Technology tumba jasti aagta ide. You have got artificial intelligence coming inside music now. You have got artificial intelligence in your content viewing. So ನೀವು ಏನಾದ್ರು ಒಂದು ನೋಡಿತ್ತು ಅಂತಂದ್ರೆ ನೆಕ್ಸ್ಟ್ ಟೈಮ್ ನೀವು ಆನ್ ಮಾಡಿದಾಗ ಲೈಕ್ ಯೂಟ್ಯೂಬ್ ಹೋದಾಗ ಅಥವಾ ನೆಟ್ಫ್ಲಿಕ್ಸ್ ಹೋದಾಗ ಇಟ್ ಆಟೋಮೆಟಿಕಲಿ recognizes the content that you had watched earlier and shows you similar kind of content. So everything has changed. The content creation, the content consumption, viewers' perception, it is ever evolving. So a person has to constantly keep reskilling and upgrading himself or herself in order to be in that race. Simple rule. ಓಕೆ ಶ್ರೀನಿವಾಸ್, ಮತ್ತೆ ಇನ್ನೊಂದ್ಸಲಿ ಗೇಮಿಂಗ್ಗೆ ಹಿಂದೆ ಹೋಗ್ತೀನಿ. ಸ್ವಲ್ಪ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಫಾರ್ ಎಕ್ಸಾಂಪಲ್ ಟಾಮ್ ಅಂಡ್ ಜೆರಿ ಕಾರ್ಟೂನ್ ತಗೊಂಡ್ರೆ ಅವನು ಅಂದ್ರೆ ಕತೆ ಮೊದ್ಲೇ ಇರುತ್ತೆ ತಲೆ ಒಳಗೆ, ರೈಟ್? ಇದು ಹಿಂಗಾಗತ್ತೆ, ಇವನ್ ಹಿಂಗ್ ಹೋಗ್ತಾನೆ, ಅವಾಗ ಇಲ್ಲಿ ಸಾಯ್ತಾನೆ ಅಥವಾ ಇಲ್ಲಿ ಬದುಕ್ತಾನೆ ಅಂತ ಏನೋ ಒಂದು ಸ್ಪೆಸಿಫಿಕ್ ಕತೆ ಇರುತ್ತೆ. ಆದ್ರೆ ಗೇಮಿಂಗ್ ಅಲ್ಲಿ ಅವನು ಬಂದೂಕ್ ಯೂಸ್ ಮಾಡಿದ್ರೆ ಬೇರೆ ತರ ಸಾಯ್ಬೇಕು, ಇದನ್ನ ಯೂಸ್ ಮಾಡಿದ್ರೆ ಬೇರೆ ತರ ಸಾಯ್ಬೇಕು, ಅಥವಾ ಏನೋ ಒಂದು ಬಾಲ್ ಬಂದ್ ಹೊಡೆದ್ರೆ ಇನ್ನೊಂದ್ ತರ ಸಾಯ್ತಾನೆ. ಈ ಬೇರೆ ಬೇರೆ ಸಿನಾರಿಯೋಸ್ ಎಲ್ಲ ಇರುತ್ತಲ್ಲ, ಅದನ್ನ ಅನಿಮೇಷನ್ ಹೆಂಗ್ ಮಾಡ್ತಾರೆ? ಅದಕ್ಕೆ ಸ್ಟೋರಿ ಬೋರ್ಡಿಂಗ್ ತರ ಮಾಡ್ತಾರೆ, ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್. That is where I told you game development comes into picture. That is what is game development. See, game art, game design is just creating the characters, so creating the environment, props, models, levels. But game engine alli you have to create so many other things. Then you have game development alli where you write coding irutte adralli. Hing madidre hingagutte, hang madidre hangagutte anta anbiಟ್ಟು you have to create environment. You have to create that through coding. So programming is required only in the game development part. Nam industrially game development programming ಬೇಕಾಗುತ್ತೆ, coding skills ಬೇಕಾಗುತ್ತೆ. That is on the game development part. But it has to be done through that in that style only. But illi when you are conceptualizing a project alva, so pre-production allalle story board alle ನೀವೆಲ್ಲ ಬರೆದು ಬಿಡಬೇಕು. That is why the pre-production is very very important. Be it a film, be it a series, be it a game, pre-production strong ಆಗಿರಬೇಕು, story boarding strong ಆಗಿರಬೇಕು. So that exactly we will know even stage ಅಲ್ಲಿ ಈ ತರ ಆಗತ್ತೆ, ಅವಾಗ ಆ ಸ್ಟೇಜ್ ಅಲ್ಲಿ ಏನ್ ಪ್ರಾಪ್ ಬೇಕಾಗತ್ತೆ, ಏನ್ ಟೂಲ್ ಬೇಕಾಗತ್ತೆ, ಕ್ಯಾರೆಕ್ಟರ್ ಏನ್ ಮಾಡಬೇಕು ಎಲ್ಲ ಮೊದಲೇ ಡಿಸೈಡ್ ಆಗ್ಬಿಟ್ಟಿರುತ್ತೆ. ಅದರ ಪ್ರಕಾರ ಇಟ್ ವಿಲ್ ಬಿ ಡಿವೈಡೆಡ್ ಇಂಟು ದ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್. ಸೊ ಗೇಮ್ ಆರ್ಟ್ ಅಂದ್ರೆ ಗೇಮ್ ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಬರುತ್ತೆ, ಗೇಮ್ ಡಿಸೈನ್ ಡಿಪಾರ್ಟ್ಮೆಂಟ್ ಇಂದ ಬರುತ್ತೆ, ಗೇಮ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಎಲ್ಲಾ ಕಡೆ ಬಂದ್ಬಿಟ್ಟು ಒಂದ್ ಕಡೆ ಬಂದಾಗ ವೇರ್ ಯು ಹ್ಯಾವ್ ಅ ಗೇಮ್ ಇಂಜಿನ್ ವೇರ್ ಯು dump everything and then ಅದನ್ನ ರೆಂಡರ್ ಮಾಡಿದಾಗ you get an executable game. That's how it usually runs. But iವಾಗ Unreal, Unity coming in, process have become very faster and smoother now. So there are so many easier ways of doing it now. Games can be created faster than how it used to be created before because of real-time rendering in place and people like Unreal and Unity in the market. So example ಹೆಂಗೆ ಅಂತಾರೆ ಎಷ್ಟು ಪವರ್ಫುಲ್ ಈ ಇಂಡಸ್ಟ್ರಿ ಅಂತಂದ್ರೆ, ಇವಾಗ ಲಾಸ್ಟ್ ಇಯರ್ ಬಿಕಾಸ್ ಆಫ್ ಕೋವಿಡ್ ಸಿಚುವೇಶನ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬಿದೋಯ್ತು ಅಂತೆಲ್ಲ ಅನ್ಕೊಂಡ್ರು, ಎಲ್ಲ ಹೇಳಿದ್ರು. Usually it grows at a rate of about roughly around 25% CAGR ಅಲ್ಲಿ grow ಆಗುತ್ತೆ every year media entertainment industry. But last year it fell to 17%. Okay, but still it is not bad ಯಾಕಂದ್ರೆ ಅಷ್ಟು ದೊಡ್ಡ ಫಾಲ್ ಅಲ್ಲ ಅದು, because gaming and OTT saved it. ಯಾಕಂದ್ರೆ ಗೇಮ್ಸ್ ಕ್ರಿಯೇಟ್ ಮಾಡೋರು ಜಾಸ್ತಿ ಗೇಮ್ಸ್ ಕ್ರಿಯೇಟ್ ಮಾಡಿದ್ರು, ಬಿಕಾಸ್ ಮನೇಲಿ ಕೂತ್ಕೊಂಡ್ರು ಗೇಮ್ಸ್ ಆಡೋರು ಜಾಸ್ತಿ ಆದ್ರು. OTT ಕಾಂಟೆಂಟ್ ಕ್ರಿಯೇಟ್ ಮಾಡೋರು OTT ಕಂಟೆಂಟ್ ಸೇಲ್ ಮಾಡೋದು ಜಾಸ್ತಿ ಆಯ್ತು, ಬಿಕಾಸ್ OTT ನೋಡೋರು ಜಾಸ್ತಿ ಆದ್ರು. ಇದಕ್ಕಿದ್ದಂಗೆನೆ ಒಂದಷ್ಟು ಮಲಯಾಳಂ ಫಿಲ್ಮ್ಗಳು ಬಂತು, ಇದಕ್ಕಿದ್ದಂಗೆ ಒಂದಷ್ಟು ಬೇರೆ ಬೇರೆ ಭಾಷೆ ಫಿಲ್ಮ್ಗಳು ಬಂತು, ಎಲ್ಲರೂ ಹುಕ್ಕ ಬಿಟ್ರು ಅದಕ್ಕೆ, ಅಥವಾ ಸೀರೀಸ್ ಜಾಸ್ತಿ ಬಂತು, ವೆಬ್ ಸೀರೀಸ್ಗಳು ಬಂತು ಸುಮಾರು ಕಡೆ. ಹಂಗೇನ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ 40 OTTಗಳಿದೆ on which you get all kinds of content, games, music videos, web series, films, animated films, animated series. So, and it's growing more and more. And apart from that, regional OTTs are coming up with all these offerings. So because of gaming and OTT, it still saved the industry last year.
And this year we are expecting about 30% to record a 30% growth. So industry will never go down. Industry it will only keep evolving. Things will keep changing. Technologies will keep getting upgraded. But the industry will never go down, irrespective of whatever happens around you. So that's the beauty of this industry. ಆಕ್ಚುಲಿ ಹಂಗ್ ನೋಡಿದ್ರೆ ತುಂಬಾ ಇನ್ನೂ ಫ್ಯೂಚರ್ ಅಲ್ಲಿ ಇದೆ ಇದ್ರ ಒಂದು ಅಪ್ಲಿಕೇಶನ್ಸ್ ಎಲ್ಲ ವೈಡ್ ಆಗಿ ಆಗ್ತಾ. ಒಂದು ಎಕ್ಸಾಂಪಲ್ ನೋಡ್ಬೇಕು ಅಂದ್ರೆ ಈಗ ಸಿಂಪ್ಸನ್ಸ್ ಅಂತ ಒಂದು ಅನಿಮೇಟೆಡ್ ಸೀರೀಸ್ ಅಮೆರಿಕಾದಲ್ಲಿ ಇದೆ. ಅದು ಆಲ್ಮೋಸ್ಟ್ ಎಷ್ಟು 25 ವರ್ಷದಿಂದ ಬರ್ತಾ ಇದೆ. ಸೊ ಅದೇ ಕ್ಯಾರೆಕ್ಟರ್ಗಳು, ಅದೇ ಸ್ಟೋರಿ, ಬಟ್ ಅಷ್ಟು ಫ್ಯೂಚರ್ ಇದೆ ಅದಕ್ಕೆ. ಸೊ ಇವಾಗ ಕೋವಿಡ್ ರಿಸ್ಟ್ರಿಕ್ಷನ್ಸ್ ಎಲ್ಲ ನೋಡಿದ್ರೆ ಈಗ ಎಷ್ಟೋ ಜನ ಹೇಳ್ತಾರೆ ಈ ತರ ಟ್ರಾವೆಲ್ ನಾವು ಮುಂಚೆ ಮಾಡ್ದಂಗೆಲ್ಲ ಮಾಡಕ್ ಆಗಲ್ಲ ಅಂತ. ಈಗೆಲ್ಲ ಲೊಕೇಶನ್ ಗಳಿಗೆ ಹೋಗ್ಬಿಟ್ಟು ಶೂಟ್ ಮಾಡೋದು ವಿತ್ ರಿಯಲ್ ಆಕ್ಟರ್ಸ್. ಒಬ್ಬ ಆಕ್ಟರ್ ಕೋಟಿ ಗಟ್ಲೆ ವರ್ತ್ ಇರುತ್ತೆ. ಅವ್ನಿಗೇನಾದ್ರೂ ಕೋವಿಡ್ ಇನ್ಫೆಕ್ಷನ್ ಆಗ್ಬಿಟ್ಟು ಹೋಗ್ಬಿಟ್ರೆ ಅದಕ್ಕೆ ಇನ್ಶೂರೆನ್ಸ್ ಕಾಸ್ಟ್ ಎಷ್ಟೊಂದು ಆಗೋಗುತ್ತೆ. ಈ ತರದ್ದೆಲ್ಲ ಇರೋದಕ್ಕೆ ನೀವ್ ಆಕ್ಚುಲಿ ಟೀಸರ್ ಕೊಟ್ರಲ್ಲ ಮುಂಚೆ ಹೊಸದು ಟೆಕ್ನಾಲಜಿ ಬರ್ತಾ ಇದೆ ಅಂತ. ಅದಕ್ಕಿಂತ ಮುಂಚೆ ಅನಿಮೇಷನ್ ಅಡ್ವಾಂಟೇಜಸ್ ಅಂದ್ರೆ ಈ ತರ ಸೀರೀಸ್ ಮಾಡೋದ್ರಿಂದ ನಿಮಗೆ ಆಲ್ಮೋಸ್ಟ್ ಇದೊಂಥರ ರೈಟರ್ಗೆ ಇದು ಇವಾಗ ಒಂದು ಕಾದಂಬರಿ ಬರೆಯೋರು ಎಷ್ಟೊಂದು ಕ್ಯಾರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಆ ರೀತಿ ಕಂಟ್ರೋಲ್ ಬ್ಯಾಕ್ ಫ್ರಮ್ ಆಕ್ಟರ್ಸ್. ನೀವು ಆಲ್ರೆಡಿ ಹೇಳಿದ್ರಿ ಅನಿಮೇಟರ್ ಇಸ್ ಲೈಕ್ ಆಕ್ಟರ್ ವಿತ್ ಪೆನ್ಸಿಲ್ ಅಂತ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಆಮೇಲೆ ಬೇಕಿದ್ರೆ ವಿ ಕ್ಯಾನ್ ಟಚ್ ಅಪ್ ಆನ್ ದ ಹೊಸ ಟೆಕ್ನಾಲಜಿ ಬರೋದಿದೆ ಅಲ್ಲ ಅದು. No, I didn't understand your question. ಇವಾಗ ಅನಿಮೇಷನ್ಸ್ ಇನ್ನು ವಿ ಆರ್ ಜಸ್ಟ್ ಗೆಟಿಂಗ್ ಸ್ಟಾರ್ಟೆಡ್ ಅಂತ. ಈಗ ಸಿನಿಮಾಗಳಿಗೆ ಇರೋ ರಿಸ್ಕ್ ಇದೆಯಲ್ಲ, ಈಗ ಸಿನಿಮಾ ಪ್ರೊಡಕ್ಷನ್ ಇರೋ ರಿಸ್ಕ್ ಅನಿಮೇಷನ್ಸ್ ಇಂದ ನೀವು ಆಲ್ಮೋಸ್ಟ್ ಅದನ್ನ ಅವಾಯ್ಡ್ ಮಾಡ್ಬೋದು. ಈಗ ನಿಜವಾದ ಆಕ್ಟರ್ಸ್ ನೀವು ಹೇಳೋ ಟೆಕ್ನಾಲಜಿ ಬಂದ್ರೆ ಇನ್ನೂ ಸುಲಭ ಆಗುತ್ತೆ ಅದು. ಬಟ್ ಅಟ್ಲೀಸ್ಟ್ ಲೆಟ್ಸ್ ಈಗ ಅನಿಮೇಷನ್ ಬರುತ್ತೆ ಇನ್ಸ್ಟೆಡ್ ಆಫ್ ಜಸ್ಟ್ ಈಗ ಸಿನಿಮಾಗಳು ಆಗದೆ ಇರ್ಬೋದು, ಬಟ್ ಸೀರೀಸ್ ಈಗ ಒಂದು 5 ವರ್ಷ 10 ವರ್ಷ 15 ವರ್ಷ ನಡೆಯುವಂತ ಸೀರೀಸ್ ಆದ್ರೆ ಈಗ ಮೋಸ್ಟ್ ಲೈಕ್ಲಿ ಈಗ ನಾನ್ ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಸಿಟ್ಕಾಮ್ ಗಳೆಲ್ಲ ಹೋಯ್ತು. ಈಗ ಇನ್ನು ಹಾಲಿವುಡ್ ಅಲ್ಲಿ ಹೊಸ ಸಿಟ್ಕಾಮ್ ಯಾವ್ದು ಬರ್ತಾ ಇಲ್ಲ. ಅದ್ರ ಬದಲು ಅನಿಮೇಟೆಡ್ ಸೀರೀಸ್ ಬರ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಅದೇ ಕ್ಯಾರೆಕ್ಟರ್ಗಳನ್ನ ಅದೇ ಇದಕ್ಕೆ. ಇವಾಗ 15 ವರ್ಷ ಆದ್ರೆ ಒಬ್ಬ ಹುಡುಗಂದು ಸ್ಟೋರಿ ತಗೊಂಡ್ರೆ ನೀವು ಅವ್ನ್ ಹುಡುಗ ಆಗಿರಲ್ಲ, 15 ವರ್ಷ ಆಗೋಷ್ಟೊತ್ತಿಗೆ ಅವ್ನ್ ದೊಡ್ಡನಾಗ್ಬಿಡ್ತಾನೆ. ಸೊ ಹಿಂಗಿದೆ. ಅದು ಕಂಟಿನ್ಯೂ ಆಗತ್ತ ಅಂತ ನಿಮಗೆ ಇಂಡಸ್ಟ್ರಿನಲ್ಲಿ ಹೆಂಗ್ ಕಾಣುತ್ತೆ? ಜಾಸ್ತಿ ಅನಿಮೇಷನ್ ಬರುತ್ತೆ ಇನ್ಸ್ಟೆಡ್ ಆಫ್ ಲೈವ್ ಆಕ್ಷನ್ ಕಂಟೆಂಟ್? ಇಲ್ಲ, ಆಕ್ಚುಲಿ ಏನ್ ಗೊತ್ತಾ, ಲೈವ್ ಆಕ್ಷನ್ ಕಾಂಟೆಂಟ್ ನೋಡೋಷ್ಟು ಜನ ಅನಿಮೇಷನ್ ಕಾಂಟೆಂಟ್ ನ ನೋಡಲ್ಲ. ಸೊ ಅನಿಮೇಷನ್ ಕಾಂಟೆಂಟ್ ಈಸ್ ಜನರಲಿ ಕ್ಲಾಸಿಫೈಡ್ ಆಸ್ ಯಂಗ್ಸ್ಟರ್ಸ್ ಅಥವಾ ಮಕ್ಕಳು ನೋಡೋಂತ ಕಾಂಟೆಂಟ್ ಅಂತಾನೆ ಅದು ಬಂದ್ಬಿಡಿದೆ. ಅದು ದೊಡ್ಡವ್ರು ನೋಡೋದು ಮಕ್ಕಳನ್ನ ಥಿಯೇಟರ್ ಕರ್ಕೊಂಡು ಹೋದಾಗ ದೊಡ್ಡವರು ನೋಡ್ತಾರೆ. ಆರ್ ದೇರ್ ಆರ್ ಇನ್ಸ್ಟೆನ್ಸಸ್ ಐ ಹ್ಯಾವ್ ಸೀನ್ ಪೀಪಲ್ ಹೂ ಆರ್ ಫ್ಯಾನ್ಸ್ ಆಫ್ ಅನಿಮೇಟೆಡ್ ಕ್ಯಾರೆಕ್ಟರ್ಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅವೆಂಜರ್ಸ್ ಆಗಲಿ ಅಥವಾ ಸೂಪರ್ ಹೀರೋ ಕ್ಯಾರೆಕ್ಟರ್ಸ್, ಬಟ್ ಅಟ್ಸ್ ಅಗೇನ್ ಲೈವ್ ಆಕ್ಷನ್ ಓನ್ಲಿ. ಅದಂದ್ರೆ ಎಲ್ಲಾ ತರನು ನೋಡ್ತಾರೆ, ಎಲ್ಲಾ ಜನನು ನೋಡ್ತಾರೆ ಅದನ್ನ. ಬಟ್ ಸ್ಪೆಸಿಫಿಕಲಿ ಅನಿಮೇಟೆಡ್ ಸೀರೀಸ್ ಅಥವಾ ಅನಿಮೇಟೆಡ್ ಫಿಲ್ಮ್ಸ್ ನೋಡ್ಬೇಕು ಅಂತಂದ್ರೆ ಇಟ್ ಡಸಂಟ್ ಹ್ಯಾವ್ ದಟ್ ಮಚ್ ವೈಡ್ ಆಡಿಯನ್ಸ್ ಲೈಕ್ ದ ವೇ ಲೈವ್ ಆಕ್ಷನ್ ಹ್ಯಾಸ್. So I don't think animated series or animated films will take over live action anta helakagalla. It's very difficult. Live action films with more of animated and visual effects elements will take over. But completely animated series, completely animated films might not take over the real live action. At least in India, I don't see that. Not for some time. India alli innu nammarge ಹೋಗ್ಬೇಕು, ಅಲ್ಲಿ ಹೀರೋ ಬರ್ಬೇಕು, ಸೀಟ್ ಹೊಡಿಬೇಕು, ಅಂಡ್ ಆಲ್ ದೋಸ್ ಥಿಂಗ್ಸ್ ಆರ್ ದೇರ್ ಇನ್ ದ ಮೈಂಡ್. ಐ ಡೋಂಟ್ ಥಿಂಕ್ ಇಟ್ ಕ್ಯಾನ್ ಬಿ ದ ಸೇಮ್ ಫಾರ್ ಅನ್ ಅನಿಮೇಟೆಡ್ ಕ್ಯಾರೆಕ್ಟರ್. ಬಟ್ ಹಾಲಿವುಡ್ ಅಲ್ಲಿ ಆತರ ಅಲ್ಲ, ದೇ ಆರ್ ಫ್ಯಾನ್ಸ್ ಫಾರ್ ಅನಿಮೇಟೆಡ್ ಕಾಂಟೆಂಟ್. ಸೀರೀಸ್ ಇತ್ತು ಅಂದ್ರೆ ಅದಕ್ಕೂ ಸ್ಟಾರ್ ಪವರ್ ತಂದ್ರೇನೆ ಅದನ್ನ ಸೆಲ್ ಮಾಡೋದಕ್ಕೆ ಆಗತ್ತೆ ಅವರಿಗೆ. ಯಾಕಂದ್ರೆ ಎಲ್ಲಾಗಿದೆ ಇಲ್ಲಲ್ಲ. ಇನ್ ದ ಪಾಸ್ಟ್ ಆಲ್ಸೋ ಇವಾಗ ಯಶ್ರಾಜ್ ಮಾಡಿದ ಫಿಲಮ್ ಸೈಫ್ ಅಲಿ ಖಾನ್ ಆಮೇಲೆ ಕರೀನಾ ಕಪೂರ್ ವಾಯ್ಸ್ ಕೊಟ್ಟಿದ್ದು ಲೀಡ್ ಕ್ಯಾರೆಕ್ಟರ್ಸ್ಗೆ. ಸ್ಟಾರ್ಸ್ ಬಂತು ಅಂತ ಅಂದ್ಬಿಟ್ಟು ರೋಡ್ ಸೈಡ್ ರ್ಯಾಮಿಯೋ ಸೂಪರ್ ಹಿಟ್ ಆಗಿಲ್ವಲ್ಲ, 1 ವಾರನೂ ಓಡ್ಲಿಲ್ಲ, ಫುಲ್ ಓಡಿಸ್ಕೊಂಡು ಹೋಯ್ತು. ಅಥವಾ ನೀವು ರೀಸೆಂಟ್ ಆಗಿ ಬಂದಿರೋ ಹಾಲಿವುಡ್ ಮೂವೀಸ್ ಹಿಂದಿ ಎಡಿಷನ್, ಹಿಂದಿ ಡಬ್ಬು, ಐಶ್ವರ್ಯ ರಾಯ್ ಕೊಟ್ಟಿಯಾಳೆ, ಶಾರುಖ್ ಖಾನ್ ಕೊಟ್ಟಿಯಾಳೆ ವಾಯ್ಸ್,
ಹಂಗಂತ ಅಂದ್ಬಿಟ್ಟು it does not become super hit, at least the Hindi version. People will still go and watch the English version only. So star power adding to it might not. If you ask that Nale, if a animated movie is made on a superstar like a Bachchan or a Shah Rukh, will it run? No, people will still prefer watching this actual stars only than the animated version of the star. If that was the case, Kochadaya would have become a super duper hit. But Kochadaya didn't get the response that it was expected to get, because it was completely animated with Rajinikanth and Deepika Padukone. But it didn't get that response. So actually, ಒಂದ್ ನಿಮಿಷ ಶ್ರೀನಿವಾಸ್, ಅಂದ್ರೆ ಈಗ ಅಂದ್ರೆ ಐ ಥಿಂಕ್ ಇನ್ ಅ ವೇ ಸುಪ್ರೀತ್ ಪ್ರಶ್ನೆನ ಸ್ವಲ್ಪ ಡೀಪ್ ಆಗಿ ಡಿಫೈನ್ ಮಾಡ್ಬೇಕು ಅಂದ್ರೆ, ಒಂದ್ ಕಡೆ ಲೈವ್ ಕ್ಯಾರೆಕ್ಟರ್ಸ್ ಅಥವಾ ಲೈವ್ ಆಕ್ಟರ್ಸ್ ಇರ್ತಾರೆ, ಇನ್ನೊಂದು ಕಡೆ ಕ್ಯಾರೆಕ್ಟರ್ಸ್ ಇರ್ತಾರೆ. ಅಂದ್ರೆ ಸುಪ್ರೀತ್ ಏನ್ ಹೇಳೋದು ಅಂದ್ರೆ, ಟು ಅನ್ ಎಕ್ಸ್ಟೆಂಟ್ ವಿಲ್ ದೇರ್ ಬಿ ಆನಿಮೇಷನ್ ಮುಂದೆ ಹೋಗುತ್ತಾ? ಯಾಕೆಂದ್ರೆ ಸಮ್ ಎಲಿಮೆಂಟ್ಸ್ ರೈಟ್, ಅಂದ್ರೆ ಫಾರ್ ಎಕ್ಸಾಂಪಲ್ ತುಂಬಾ ರಿಯಲಿಸ್ಟಿಕ್ ಆದ್ರೆ, ಈಗ ಶ್ರೀನಿವಾಸ್ ಇವಾಗ ಹೆಂಗಿರ್ತಾರೋ 43 ಇನ್ನೊಂದು 10 ವರ್ಷ ಆದ್ಮೇಲೂ ಹಂಗೆ ಇರ್ತಾರೆ ರೈಟ್. ಅವ್ರ ಹತ್ರ ಅದನ್ನೇ ಮಾಡಿಸ್ಬೋದು, ಮತ್ತೆ ನಿನಗೆ ಮೇಕಪ್ ಆಗ್ಲಿ ಅಥವಾ ಆಕ್ಟರ್ ರೀಪ್ಲೇಸ್ ಮಾಡೋ ಪ್ರಮೇಯನೇ ಬರಲ್ಲ. ಅದು ಐ ಥಿಂಕ್ ದಟ್ ವಾಸ್ ಸುಪ್ರೀತ್ ಸ್ಪಿರಿಟ್ ಆಫ್ ದ ಕ್ವೆಶ್ಚನ್. ಅಂದ್ರೆ ಒಂದು ಇನ್ನೊಂದನ್ನ ಬಡಿಯತ್ತಾ ಅನ್ನೋದು ಪ್ರಶ್ನೆ ಇರ್ಲಿಲ್ಲ ಅನ್ಸುತ್ತೆ. ಇಸ್ ಇಟ್ ರೈಟ್ ಸುಪ್ರೀತ್? ಆರ್ ಅಂದ್ರೆ ಅದೇ ಅನಿಮೇಷನ್ ಜಾಸ್ತಿ ಆಗತ್ತೆ ಅಂತ. ಬಟ್ ನೀವು ಹೇಳಿದ್ರಿಂದ ಇವಾಗ ಇನ್ನೊಂದು ಪಾಯಿಂಟ್ ಬಂತು. ಈಗ ಆಲ್ರೆಡಿ ಆ ಕಲ್ಚರ್ ಇದೆಯಲ್ಲ, ಈಗ ತಾತನ್ ವಯಸ್ಸಿರೋ ಹೀರೋ ಮೊಮ್ಮಗಳು ವಯಸ್ಸಿರೋ ಹೀರೋಯಿನ್ ಜೊತೆ ಆಕ್ಟ್ ಮಾಡೋದು ಆಲ್ರೆಡಿ ಇದೆ. ಆಮೇಲೆ ಗುರು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಡಪ್ಪ, ಇದು ಇನ್ ಯಾರಿಗೋ ಹೋಲ್ಸ್ ಹೇಳಿದ್ದಾರೆ ಅಂತೆಲ್ಲ ಶುರು ಆಗ್ಬಿಡುತ್ತೆ. ಇರ್ಲಿ, ಇಲ್ಲ ನಮ್ಮ ಹೀರೋಗಳ ಬಗ್ಗೆ ಎಲ್ಲ ಮಾತಾಡ್ತಿರೋ. ಮಾರ್ಟಿನ್ ಸ್ಕಾರ್ಸೆಸೆ ಸಿನಿಮಾ ಇಲ್ವಾ, ಅದ್ರಲ್ಲಿ ಅವರು VFX ಯೂಸ್ ಮಾಡ್ಬಿಟ್ಟು ಅವ್ರನ್ನ VFX ಯೂಸ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಅದ್ರಲ್ಲಿ ಹಂಗೆ ಹಳೆ ಆಕ್ಟರ್ಗಳನ್ನ ತಗೊಂಡು ಅವ್ರದ್ದು ಯಂಗ್ ಸ್ಟೋರಿ ಅನ್ನೋಂಗ್ ಅವ್ರನ್ನೇ ಹಾಕೊಂಡು ಮಾಡಿದ್ರು. ಬಟ್ ಅದು ಅಷ್ಟು ಕನ್ವಿನ್ಸಿಂಗ್, ಯಾಕೆಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜು ಯಂಗ್ಸ್ಟರ್ ಬಾಡಿ ಲ್ಯಾಂಗ್ವೇಜ್ಗೂ ಮುದುಕರು ಬಾಡಿ ಲ್ಯಾಂಗ್ವೇಜ್ಗೂ ವ್ಯತ್ಯಾಸ ಕ್ಲೀನ್ ಆಗಿ ಗೊತ್ತಾಗ್ಬಿಡತ್ತೆ. ಬಟ್ ಅದೇ ಇದು ಯಾಕೆ ನಾನು ಹೇಳಿದೆ ಅಂದ್ರೆ, ಇಟ್ ವಿಲ್ ಲೀಡ್ ಅಪ್ ಟು ಯುವರ್ ನೆಕ್ಸ್ಟ್ ಟಾಪಿಕ್ ದಟ್ ಯು ವಾಂಟ್ ಟು ಕವರ್ ಅಬೌಟ್ ದ ಟೆಕ್ನಾಲಜಿ ಏನ್ ಬರ್ತಾ ಇದೆ. ಅದಕ್ಕೂ ಮುಂಚೆ ನೀವು ಟೆಕ್ನಾಲಜಿ ಕವರ್ ಮಾಡಕ್ಕೂ ಮುಂಚೆ ನಂದೊಂದು ಪ್ರಶ್ನೆ ಇದೆ ಶ್ರೀನಿವಾಸ್. ಅಂದ್ರೆ ಇವಾಗ ಒಂದು ಲೈವ್ ಇದೆ, ಇನ್ನೊಂದು ಆನಿಮೇಷನ್ ಇದೆ, ಅಂದ್ರೆ ಎರಡೆರಡು ವಿರುದ್ಧವಾದ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಐರಿಷ್ ಮ್ಯಾನ್ ತಗೊಂಡ್ರೆ ಅದರಲ್ಲಿ ಏನೋ ಒಂದಷ್ಟು ಆನಿಮೇಷನ್ ಮತ್ತೆ ಒಂದಷ್ಟು ಗ್ರಾಫಿಕ್ಸ್ ಏನೋ ಮಾಡಿದ್ದಾರೆ. ಈ ಮರ್ಜರ್ ಬಗ್ಗೆ ಎರಡೂ ಒಟ್ಟಿಗೆ ಸೇರಿ ಮುಂದೆ ಏನಾದ್ರೂ ಒಂದು ಹೊಸ ರೂಟ್ ಅಥವಾ ಒಂದು ಹೊಸ ಜಾನರ್ ಕ್ರಿಯೇಟ್ ಆಗ್ತಾ ಇದೆಯಾ? ಅದಕ್ಕೆ ಯಾವ ಟೆಕ್ನಾಲಜೀಸ್ ಹೆಲ್ಪ್ ಮಾಡುತ್ತೆ, ಅದ್ರ ಬಗ್ಗೆ ಮಾತಾಡಕ್ಕಾಗತ್ತಾ? ಇಟ್ಸ್ ಆಲ್ರೆಡಿ ಹ್ಯಾಪನಿಂಗ್. ಬ್ಲೇಡ್ ರನ್ನರ್ ಅಂತ ಒಂದು ಫಿಲಂ ಬಂದಿತ್ತು, ಅದರಲ್ಲಿ ಒಂದು ಲೇಡಿ ಕ್ಯಾರೆಕ್ಟರ್ ನ ರೀಕ್ರಿಯೇಟ್ ಮಾಡಿದ್ರು ಆ ಯಂಗ್ ಏಜ್ ನೇನೆ. ಅಥವಾ ನಮ್ ಜೆಮಿನಿ ಮ್ಯಾನ್ ಅಲ್ಲಿ ಅವರ್ ವಿಲ್ ಸ್ಮಿತ್ 30 years ಅಪಾರ್ಟ್ ಮಾಡಿದ್ರು ಕ್ಯಾರೆಕ್ಟರ್. ದಟ್ ಆಲ್ಸೋ ಹ್ಯಾಡ್ ಬೀನ್ ಡನ್. ಕ್ಲೋಸರ್ ಹೋಮ್ ರೋಬೋ ಅಲ್ಲೂ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ರಜನಿಕಾಂತ್ ವಾಸ್ ಶೋನ್ ಸ್ಕಿನ್ ಎಲ್ಲ ತುಂಬಾ ಇದಾಗಿ ಎಲ್ಲ ತೋರಿಸಿದ್ರು, like a younger version of him. A lot of regional movies also are trying their hand. That comes to my next point is that digital humans. There are 2 points. One is recreating older era using animation techniques in today's films. And another one is recreating younger versions of the same heroes or same heroines or same characters. ಸೊ ಇದರಲ್ಲಿ 2 ಟೆಕ್ನಾಲಜಿನ ಯೂಸ್ ಆಗ್ತಾ ಇದೆ. ದಟ್ ಮೀನ್ಸ್ ಆಕ್ಟ್ ಮಾಡೋರು ಅವರೇ, ವಯಸ್ಸಾದವರೇನೆ, ಆ ಎಕ್ಸ್ಪ್ರೆಷನ್ಸ್ ಅವ್ರದೇನೆ, ಅವ್ರದ್ದು ಫೇಶಿಯಲ್ ಕ್ಯಾಪ್ಚರು, ಅವ್ರದ್ದು ಮೋಷನ್ ಕ್ಯಾಪ್ಚರು, ಅವ್ರ ಮ್ಯಾನರಿಸಮ್ಸ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅವ್ರದೇ ಕ್ಯಾಪ್ಚರ್ ಆಗೋದು. ಬಟ್ ಫೋಟೋಗ್ರಾಮೆಟ್ರಿ ಫುಲ್ ಸ್ಕ್ಯಾನ್ ಆಗ್ಬಿಡ್ತಾರ. 3D scan. About 200 cameras capture them from all angles at one click, and they are a digital human of theirs is created, which can be shown of any age. ಎರಡು ಮರ್ಜ್ ಮಾಡಿ, ಇನ್ಫ್ಯಾಕ್ಟ್ ಯು ಕ್ಯಾನ್ ಹ್ಯಾವ್ ಅ ಓಲ್ಡರ್ ಕ್ಯಾರೆಕ್ಟರ್ ಅಂಡ್ ದ ಯಂಗರ್ ಕ್ಯಾರೆಕ್ಟರ್ ಕಮ್ ಫೇಸ್ ಟು ಫೇಸ್ ವೆರಿ ಕನ್ವಿನ್ಸಿಂಗ್ಲಿ ಇಫ್ ರಿಕ್ವೈರ್ಡ್. ಸೊ ಟೆಕ್ನಾಲಜಿ ವೈಸ್ ಬ್ಲೆಂಡ್ ಆಗ್ತಾ ಇದೆ ಆಲ್ರೆಡಿ. ಸೊ ಗೊತ್ತಿಲ್ದೇನೆ
you are getting into this photogrammetry, digital humans, photorealism, virtual, what do you call it as virtual production. Idella without our knowledge. Like for example, if you watch a Jungle Book or a Lion King, it looks so convincing. Photorealism anta ಹೇಳ್ತೀವಿ ನಾವು ಅದಕ್ಕೆ, ಅಥವಾ ವರ್ಚುವಲ್ ಜೆನೆಸಿಸ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಇಟ್ ಲುಕ್ ಸೋ ರಿಯಲ್. ಅಂದ್ರೆ ಆ ಪ್ರಾಣಿಗಳು ನಿಜವಾಗ್ಲೂ ಮಾತಾಡ್ತಾ ಇದೆಯೇನೋ, ಆ ಪ್ರಾಣಿಗಳು ನಿಜವಾಗ್ಲೂ ಏನೋ ಹ್ಯಾಸ್ ಅ ಲ್ಯಾಂಗ್ವೇಜ್, ಹ್ಯಾಸ್ ಅ ವಾಯ್ಸ್, ಅದೆಲ್ಲ is where all these technologies are blending. You call it as photorealism, you call it as virtual genesis, you call it as photogrammetry, digital humans, motion capture, facial capture. There's so many technologies involved in this. But at the end of it, it is nothing but the end product that you see. ಅದು ಎಷ್ಟು ಟೆಕ್ನಾಲಜೀಸ್ ಕನ್ವರ್ಜ್ ಎಲ್ಲ ಸೇರಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗಲ್ಲ ನೋಡಿದಾಗ. ಮಾಡೋರ್ಗೆ ಗೊತ್ತು ಎಷ್ಟು ಟೆಕ್ನಾಲಜಿ ಸೇರಿರುತ್ತಲ್ಲಿ ಅಂತ ಅಂದ್ಬಿಟ್ಟು. ಸೊ ಇಟ್ಸ್ ಆಲ್ ಅ ಕಾಂಬಿನೇಷನ್ ಆಫ್ ಆಲ್ ದಿಸ್ ಟೆಕ್ನಾಲಜೀಸ್. ರಿಯಲ್ ಆಕ್ಷನ್ ಅನ್ನೋರು ಅನಿಮೇಷನ್ ಸೀಮ್ಲೆಸ್ ಆಗಿ ಇಂಟಿಗ್ರೇಟ್ ಆಗ್ಬಿಟ್ಟಿದೆ. ಸೊ ಇಟ್ ವೆರಿ ಸ್ಮೂತ್ ಆಗಿ ಇಟ್ ಹಸ್ ಗಾಟ್ ಇಂಟಿಗ್ರೇಟೆಡ್ ಇಂಟು ಇಟ್. ಇಟ್ ಡಸಂಟ್ ಲುಕ್ ಸಪರೇಟ್. ಎಷ್ಟೊಂದು ಫಿಲ್ಮ್ಗಳಲ್ಲಿ ನಿಮ್ಗೆ ಅದು ಅನಿಮೇಷನ್ ಅಂತಾನೆ ಗೊತ್ತಾಗಲ್ಲ, ಇಟ್ ಲುಕ್ಸ್ ಲೈಕ್ ಅ ಲೈವ್ ಆಕ್ಷನ್ ಅಂತ. ಸೊ ಇಟ್ ಇಸ್ ಬ್ಲೆಂಡ್ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಹಾಗಾಗಿ ಇದು ಸಪರೇಟ್ ಆಗಿ ಇಂಡಸ್ಟ್ರಿ ಬೆಳಿಬೇಕು ಅಂತ ಏನಿಲ್ಲ. ಇನ್ ಅ ಕೊಲಾಬರೇಷನ್ ವಿತ್ ದ ಲೈವ್ ಆಕ್ಷನ್ ಇಂಡಸ್ಟ್ರಿ ಆಲ್ಸೋ ಇಟ್ ವಿಲ್ ಗ್ರೋ. So both the industries will grow, but one will not kill the other is my take on this, because both will survive and both will grow. Probably the percentage of growth will vary ಅಷ್ಟೇ. ಸರ್ ಇವಾಗ 4-5 ಏನೋ ದೊಡ್ಡ ಇಂಗ್ಲಿಷ್ ವರ್ಡ್ಗಳೆಲ್ಲ ಹೇಳ್ಬಿಟ್ರೆ ಅದ್ರಲ್ಲಿ 2-3 ಆದ್ರೂ ಎಕ್ಸ್ಪ್ಲೈನ್ ಮಾಡಿ. ಫೋಟೋ ರಿಯಲಿಸಮ್, ವಿಜುವಲ್ ಗ್ಯಾಮೆಟ್ರಿ, ಡಿಜಿಟಲ್ ಹ್ಯೂಮನ್ಸ್, ಮತ್ತೆ ಇನ್ನೊಂದೇನೋ ಹೇಳಿದ್ರಪ್ಪ, ಅದನ್ನ ಬರ್ಕೊಳಕ್ ಆಗ್ಲಿಲ್ಲ. ಫೋಟೋ ಗ್ಯಾಮೆಟ್ರಿ ಆಯ್ತಲ್ಲ. ಸೊ ಇವಾಗ ಅಂದ್ರೆ ಇವಾಗ ಜಸ್ಟ್ ಎಕ್ಸ್ಪ್ಲೈನ್ 1 or 2 ಆಫ್ ಇಟ್. ಯಾಕಂದ್ರೆ ಇವಾಗ ಅಕಸ್ಮಾತ್ ತಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತ ಯೋಚಿಸ್ತಾ ಇರೋ ತಾಯಂದ್ರು ತಂದೆಯರು ಇದ್ರೆ ಈ ಪಾಡ್ಕಾಸ್ಟ್ ಅವರಿಗೆ ಬೆನಿಫಿಟ್ ಆಗ್ಲಿ ಅನ್ನೋಂಗೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ನೋಡಪ್ಪ ನೀ C++ ಜೊತೆ ಫೋಟೋ ಗ್ಯಾಮೆಟ್ರಿ ಮಾಡು ಅಥವಾ ಅದನ್ನೇನಾದ್ರು ಹೇಳ್ಬೋದು ಅಂತ. ನನಗೆ ಗೊತ್ತಿರುವಂತ ಹಲವಾರು ನಟರು ಹಾಗೂ ನಟಿಯರಿಗೆ ಈ ಕಲೆ ಬೇಕಾಗಿದೆ. ಈಗ ಆಗ್ಲೇ ಸ್ಟಾರ್ಟ್ ಆಗಿದ್ಯಾ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಅಥವಾ ಹಾಲಿವುಡ್ ಅಲ್ಲಿ? ಇಂಡಿಯಾಲ್ ಆಗಿದೆ, ಕರ್ನಾಟಕದಲ್ಲಿ ಇನ್ನೂ ಆಗಿಲ್ಲ. ಬಟ್ ಇಂಡಿಯಾಲ್ ಆಗಿದೆ. ನಮ್ ಫೆಸಿಲಿಟಿಯಲ್ಲೇ ಬಂದ್ ಮಾಡ್ಕೊಂಡಿದ್ದಾರೆ ಡಿಜಿಟಲ್ ಹ್ಯೂಮನ್ಸ್. ಒಂದಿಬ್ರು ಲೀಡಿಂಗ್ ಬಾಲಿವುಡ್ ಸ್ಟಾರ್ಸ್ ಬಂದ್ ಮಾಡ್ಕೊಂಡ್ರು. ಬಿಕಾಸ್ ನಾನ್ ಡಿಸ್ಕ್ಲೋಸರ್ ಇದೆ, ಹೆಸರುಗಳು ಹೇಳಂಗಿಲ್ಲ ನಾನು. But very soon when the movie releases, probably I'll go on all the social media and tell that we are the ones who did it ಅಂತ ಅಂದ್ಬಿಟ್ಟು. ಸರ್ ಇರ್ಲಿ ಬಿಡಿ ಸರ್, ಅರ್ಲಿಕಟ್ಟೆನಲ್ಲೇ ಸೀಕ್ರೆಟ್ ಹೇಳ್ಬಿಡಿ, ಪರವಾಗಿಲ್ಲ. ಜನರು ಕೇಳಲಿ, ಅರ್ಲಿಕಟ್ಟೆ ಪಾಪ್ಯುಲರ್ ಆಗ್ಲಿ, ಒಂದು 15-20 ಸಾವಿರ ವ್ಯೂ ಬರ್ಲಿ, ನಿಮ್ಮ ಮೇಲೆ 2-3 ಕೋರ್ಟ್ ಕೇಸ್ ಆಗ್ಲಿ, ತೊಂದ್ರೆ ಇಲ್ಲ, ಹೇಳಿ. No, that was on a lighter note, but good, congratulations, ಒಳ್ಳೆ effort ಇದೆ. It has to be done. We are educating our industry people also. Like somebody wanted to recreate Dr. Rajkumar or Vishnuvardhan, they had to actually struggle a lot, because they had to take references from their earlier movies and try to create 3D models, which will not be so effective. But if we had the technology those days, we would have given a fantastic output. At least today's actors, before they become old, if they get themselves 3D scanned, they can at least, even after 50 years, they can still come and dance and romance heroines, probably lesser than their granddaughter's age. So that's the kind of technology that is available. On a lighter note, we would not. ದೇವ್ರೆ, ಇದು ವರನೋ ಶಾಪನೋ ಗೊತ್ತಿಲ್ಲ. ಕಾರ್ನಾಟಕ ನಾಟಕದಲ್ಲಿ ಕೊನೆ ವರ ಕೊಡ್ಬೇಕಾದ್ರೆ ಅಗ್ನಿ ಮತ್ತು ಮಳೆನಲ್ಲಿ ಹೇಳ್ತಾನವನು, ನೀನು ಕಾಲನ ಹಿಂದೆ ತಗೊಂಡೋದ್ರೆ ಆ ಕೆಟ್ಟ ಘಟನೆಗಳು, ಒಳ್ಳೆ ಘಟನೆಗಳು, ಸತ್ತೋರು ಬದುಕ್ತವ್ರು ಎಲ್ಲ ಬರ್ತಾರೆ, ನೀನು ನಿಂಗೆ ಅದು ಬೇಕಂತ ಕೇಳ್ತಾರೆ ದೇವ್ರು. ಅವಾಗ ಅವ್ನ್ ಬೇಡ ಅಂತಾನೆ. ಸೊ ಇಲ್ಲಿ ಸದ್ಯಕ್ಕೆ ನನ್ಗೆ ಹೆದರಿಕೆ ಶುರು ಆಯ್ತು. ಕೆಲವು ಆಕ್ಟರ್ಗಳ ಮುಖ ನಾವು ಇನ್ನೊಂದು 50 ವರ್ಷ ನೋಡ್ಬೇಕಂತ ಸದ್ಯಕ್ಕೆ ಬೇಡ ಅಂತ ಅನ್ನಿಸ್ತಾ ಇದೆ. ಆಕ್ಟರ್ ಮಕ್ಳುಗಳಿಗೆ ಪ್ರಾಬ್ಲಮ್. ಈಗ ಅವ್ರ ಹೆಸರು ಹೇಳ್ಕೊಂಡು ಇವರು ಹೀರೋಗಳಾಗಿ ನೆಕ್ಸ್ಟ್ ಇವ್ರ ಸಿನಿಮಾಗಳು ಬರ್ತಾ ಇತ್ತು. ಈಗ ಅಪ್ಪಂದೇ ಯಂಗರ್ ಸೆಲ್ಫ್ಗಳದ್ದು ಹೊಸ ಸಿನಿಮಾಗಳು ಬರ್ತಾ ಇದ್ರೆ ಮಕ್ಕಳು ನಾವು ಅವ್ರ ಅಪ್ಪ ಅವರು ಅಂತ ಹೇಳ್ಕೊಂಡು ಸಿನಿಮಾಗಳು ಮಾಡೋದಕ್ಕಾಗಲ್ಲ. ನಿಮ್ಮಪ್ಪ ಅಷ್ಟು ಚೆನ್ನಾಗಿದ್ದ, ನಿಮ್ಮನ್ನ ಯಾರು ನೋಡ್ತಾರೆ ಅಂತ ಹೇಳ್ತಾರೆ.
ಪ್ರೇಕ್ಷಕರಲ್ಲಿ ಸವಿನಯ ಪ್ರಾರ್ಥನೆ ಹಾಗೂ ಸೂಚನೆ, ಇಲ್ಲಿ ಯಾವುದೇ ವ್ಯಕ್ತಿ ಅಥವಾ ವ್ಯಕ್ತಿಯ ಮಕ್ಕಳು ಅಥವಾ ಅವರ ವಂಶದ ಬಗ್ಗೆ ಮಾತಾಡ್ತಾ ಇಲ್ಲ. ದಯವಿಟ್ಟು ಇದನ್ನ ಒಂದು ಉದಾಹರಣೆಯಾಗಿ ತಗೊಳ್ಳಿ ಅಂತ ಎಲ್ರನ್ನೂ ಕೇಳ್ಕೊತಾ ಇದೀವಿ. ಧನ್ಯವಾದಗಳು. ಸೊ ಆಗ್ಲೇ ನಾನು ಫೋಟೋಗ್ರಾಮೆಟ್ರಿ ಆಮೇಲೆ ವರ್ಚುವಲ್ ಪ್ರೊಡಕ್ಷನ್ ಬಗ್ಗೆನೂ ಮಾತಾಡಿದೆ ಅಲ್ವಾ. ಸೊ ಫೋಟೋಗ್ರಾಮೆಟ್ರಿ ನಿಮ್ಗೆ ಹೇಳಿದೀನಿ ಏನು ಅಂತ ಅಂದ್ಬಿಟ್ಟು. ಅಂಡ್ ವರ್ಚುವಲ್ ಪ್ರೊಡಕ್ಷನ್ ಹೇಗೆ ಚೇಂಜ್ ಆಗುತ್ತೆ ಫ್ಯೂಚರ್ ಆಫ್ ಫಿಲ್ಮ್ ಮೇಕಿಂಗ್ ಅಂತಂದ್ರೆ, ಇವಾಗ ಜಾಸ್ತಿ ಎಲ್ಲ ಗ್ರೀನ್ ಸ್ಕ್ರೀನ್ ಟೆಕ್ನಿಕ್ಸ್, ಔಟ್ಡೋರ್ ಶೂಟ್ಸ್, ಲೊಕೇಶನ್ಸ್, ಮಲ್ಟಿಪಲ್ ಲೊಕೇಶನ್ಸ್, ತುಂಬಾ ಕ್ರೂ ಇರ್ತಾರೆ, ತುಂಬಾ ಲೊಕೇಶನ್ಸ್ ಚೇಂಜ್ ಮಾಡ್ಬೇಕಾಗತ್ತೆ. ಆಮೇಲೆ ಶೂಟ್ ಮಾಡದೇ ಇರೋಂಥ ಸೀನ್ಗಳನ್ನ ಗ್ರೀನ್ ಸ್ಕ್ರೀನ್ ಹಾಕ್ಬಿಟ್ಟು ಶೂಟ್ ಮಾಡ್ಬೇಕಾಗತ್ತೆ ಲೇಟರ್ ಆನ್ ಗ್ರಾಫಿಕ್ಸ್ ಮಾಡೋದಿಕ್ಕೆ. ಸೊ ಇದೆಲ್ಲ ಚೇಂಜ್ ಆಗ್ತಾ ಇದೆ, ಇವಾಲ್ವ್ ಆಗ್ತಾ ಇದೆ. ಈಗ ಮುಂದಕ್ಕೆ ವರ್ಚುವಲ್ ಪ್ರೊಡಕ್ಷನ್ ಅಂತ ಬಂದಿದೆ, ಆಗ್ಲೇ ಸಾಕಷ್ಟು ಜನ ಯೂಸ್ ಮಾಡ್ತಿದ್ದಾರೆ. ಹಾಲಿವುಡ್ ಅಲ್ಲಂತೂ ಆಲ್ರೆಡಿ ಸ್ಟಾರ್ಟ್ ಮಾಡಾಯ್ತು, ಯೂಸ್ ಮಾಡಾಯ್ತು, ಪ್ರಾಡಕ್ಟ್ ಬಂದಾಯ್ತು ಆಚೆ. ದ ಲಾಸ್ಟ್ ಮ್ಯಾಂಡರಿನ್ ಅಂತ ನೋಡಿರ್ತೀರ ನೀವು. ಆಮೇಲೆ ಇಂಡಿಯಾಲು ಐ ಥಿಂಕ್ ದ ಫಸ್ಟ್ ಫ್ಯೂ ಮೂವೀಸ್ ವಿಚ್ ಆರ್ ಯೂಸಿಂಗ್ ವರ್ಚುವಲ್ ಪ್ರೊಡಕ್ಷನ್ ಆಲ್ಸೋ ಇಸ್ ಲೈಕ್ ಗೆಟಿಂಗ್ ಮೇಡ್. ಏನಂದ್ರೆ ಇದರಲ್ಲಿ LED ವಾಲ್ಸ್ ಎರೆಕ್ಟ್ ಮಾಡ್ಬಿಡೋದು ಅಷ್ಟೇ. ಇದು ಲೈಕ್ ಏನೋ 12x20 ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ಯೋರ್ ಸೀನ್, 3 ಸೈಡ್ ವಾಲ್ ಕ್ರಿಯೇಟ್ ಮಾಡ್ಬಿಡೋದು ಒಂದು ಹೈಟ್ಗೆ. ಅಂಡ್ ಟಾಪ್ ಅಲ್ಲಿನೂ ಒಂದು LED ವಾಲ್ ಹಾಕಿದ್ರೆ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಅಂಡ್ ಆ LED ವಾಲ್ಸ್ ಮೇಲೆ ನೀವ್ ಏನೇ ಪ್ರೊಜೆಕ್ಟ್ ಮಾಡ್ತಿರೋ, ಲೈಕ್ ದ ಕ್ಯಾಮ್ರಾ ಆಲ್ಸೋ ವಿಲ್ ಬಿ ಕನೆಕ್ಟೆಡ್ ಟು ಇಟ್. ಅಂದ್ರೆ ಕ್ಯಾಮ್ರಾ ಹೆಂಗೆ ಟ್ರ್ಯಾಕ್ ಆಗುತ್ತೋ ಹಂಗೆ ಆ ಸೀನು ಹಂಗೆ ಚೇಂಜ್ ಆಗುತ್ತೆ ಟು ಮೇಕ್ ಇಟ್ ಲುಕ್ ಮೋರ್ ಎಫೆಕ್ಟಿವ್. ಸೊ ಕ್ಯಾಮ್ರಾ ವಿಲ್ ಬಿ ಲಿಂಕ್ ಟು ದ ಸ್ಕ್ರೀನ್ಸ್ ಆಲ್ಸೋ. And camera tracking also can be adjusted and locked to the screen. So ಈ post covid situation ಇನ್ನೂ ಇಂಪಾರ್ಟೆಂಟ್ ಅಲ್ವಾ ಇದು? ಯಾಕೆ ಅಂತಂದ್ರೆ ಇವಾಗ ಒಂದು ಸಾಂಗ್ ಇರುತ್ತೆ ಇನ್ ಲೈವ್ ಆಕ್ಷನ್ ವೇರ್ he has to go for 10 multiple locations. He doesn't have to go anywhere. ಆ ಒಂದು LED walls ಇರುತ್ತೆ, ಅಲ್ಲೇ keep changing the location. It will as if look that they are exactly in that location only. So ಆ ಒಂದು ಟೆಕ್ನಾಲಜಿ ಬಂತು ಅಂದ್ರೆ the number of crew also will go down. The number of locations also to be changed will be go down, and more safe and healthy environment. Technology wise it will be very helpful, and output wise also it will be the same or probably even better because of the clarity and HD in that high definition idralli. And ನಾಟಕಗಳಲ್ಲಿ ಸೀನರಿ ಚೇಂಜ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಐ ವಾಸ್ ಅಬೌಟ್ ಟು ಟೆಲ್ ದಟ್. ನಾವಿಲ್ಲಿ ನಾಟಕಗಳಲ್ಲಿ, ಹಳೆ ನಾಟಕಗಳಲ್ಲಿ ಒಂದಾದ್ಮೇಲೆ ಒಂದು ಪಾತ್ರಕ್ಕೆ ಇದು ಸೀನ್ಗೆ ಮೇಲಿಂದ ಒಂದು ಎಳಿತಾ ಇದ್ರು, ಒಂದು ಬ್ಯಾಕ್ಗ್ರೌಂಡ್, ಪ್ಯಾಲೇಸ್ ಬ್ಯಾಕ್ಗ್ರೌಂಡ್, ಒಂದು ಹಳ್ಳಿ ಬ್ಯಾಕ್ಗ್ರೌಂಡ್ ಅಂತ ಅಂದ್ಬಿಟ್ಟು ಹಗ್ಗಕ್ಕೆ ಕಟ್ಟಿರ್ತಾ ಇದ್ರು. ಎಳೆದ ತಕ್ಷಣ ಅದು ಚೇಂಜ್ ಆಗ್ತಾ ಇತ್ತಲ್ವಾ. ಅದೇ ತರ ಟೇಕ್ ಇಟ್ ಟು ದ ಟೆಕ್ನಾಲಜಿ ಅಷ್ಟೇ. ಐ ಮೀನ್ ಲೈಕ್ ಏನೋ ಇನ್ ಟೆಕ್ನಾಲಜಿ ಯು ಡೂಯಿಂಗ್ ದ ಸೇಮ್ ಥಿಂಗ್, ಬಟ್ ಜಸ್ಟ್ ಸಿ ಹೌ ಇಟ್ ಹಸ್ ಚೇಂಜ್ಡ್ ಅಂತ ಅಷ್ಟೇ ನಾನು ಹೇಳೋದು. ಬಿಕಾಸ್ from this there is a possibility that ಸ್ವಲ್ಪ jobs ಸ್ವಲ್ಪ effect ಆಗಬಹುದು because that much of crew will not be required, but at the same time people who handle such kind of technologies ಅಲ್ವಾ ಅವ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆಮೇಲೆ ಲೈಕ್ somewhere ಎಲ್ಲೋ ಸ್ವಲ್ಪ ಕಮ್ಮಿ, ಎಲ್ಲೋ ಒಂದ್ ಕಡೆ ಜಾಸ್ತಿ ಆಗ್ಲೇಬೇಕು. ಸೊ things keep changing and evolving. ಸೊ ಹಾಗಾಗಿ ಮುಂದೆ it is for the safety of everyone and also for faster and effective outputs ಅಲ್ವಾ. And it saves the producer and the crew also a lot of trouble of traveling and going to multiple places, having that many number of people there. ಇದಕ್ಕೆ ಲೈಟ್ ಹಿಡಿಯೋನೊಬ್ಬ, ಕ್ಯಾಮ್ರಾ ಹಿಡಿಯೋನೊಬ್ಬ, ಇದಕ್ಕೊಬ್ಬ, ಅದಕ್ಕೊಬ್ಬ, ಛತ್ರಿ ಹಿಡಿಯೋನೊಬ್ಬ, ಅದೆಲ್ಲ ಏನು ಬೇಕಾಗಲ್ಲ. ಸೊ LED ವಾಲ್ಸ್ ಆಗ್ಲೇ ಬಂದ್ಬಿಡಿದೆ ಇಂಡಿಯಾ ಆಲ್ರೆಡಿ. ಐ ಥಿಂಕ್ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ already 3 movies are working on the virtual LED walls technology, big budget films. But as of now it is little big budget films work ಆಗ್ತಾ ಇದೆ. But again any technology over a period of time becomes achievable. So hagagi I am anticipating that in the next 1 or 2 years virtual filmmaking will become reachable by any filmmaker. Ads help ಆಗುತ್ತೆ, ads ಕಂತೂ ಬಹಳ ಹೆಲ್ಪ್ ಆಗುತ್ತೆ. Quickly they can create ads with multiple locations. And film ಮಾಡ್ಯಾರಂತೆ ads ಎಲ್ಲ ಇನ್ನೂ ಈಸಿಯಾಗಿ ಮಾಡ್ಬಿಡ್ತಾರೆ. ಗೇಮ್ಸ್ ಹೆಲ್ಪ್ ಆಗುತ್ತೆ. ಇದೆಲ್ಲ ಇಂಟಿಗ್ರೇಷನ್ ಆಯ್ತು ಅಂತಂದ್ರೆ the entire way we see content will change, the entire dimension will change. So I think we are heading towards a very bright future, and India is a forerunner in it. And ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಲ್ಲಂತೂ ಬಹಳಷ್ಟು ಕೆಲಸಗಳಾಗ್ತಾ ಇದೆ. ಬಹಳಷ್ಟು ಜನ ಮ್ಯಾಕ್ಸಿಮಮ್ ಕೆಲಸ ಮಾಡೋದು ಬೆಂಗಳೂರಲ್ಲೇನೆ. ಈ ಒಂದು ಕ್ಷೇತ್ರದಲ್ಲಿ ಮ್ಯಾಕ್ಸಿಮಮ್ ಕಂಪನೀಸ್ ಇರೋದು ಬೆಂಗಳೂರಲ್ಲೇನೆ ಈ ಒಂದು ಕ್ಷೇತ್ರದಲ್ಲಿ. ಸೊ ಆಲ್ಮೋಸ್ಟ್ 300ಗಿಂತ ಹೆಚ್ಚಾಗಿ ಕಂಪನೀಸ್ ಇದೆ ಕರ್ನಾಟಕದಲ್ಲೇನೆ ಇನ್ವಾಲ್ವ್ಡ್ ಇನ್ ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್ ಅಂಡ್ ಗೇಮಿಂಗ್. ಅದ್ರಲ್ಲಿ ಆಗ್ಲೇ ಹೇಳಿದಾಗ ಸುಮಾರು 70ಕ್ಕಿಂತ ಹೆಚ್ಚು ಬರೀ ಗೇಮಿಂಗ್ ಅಲ್ಲೇ ಇದ್ದಾರೆ.
So imagine the kind of content that is coming out. Mostly every game that you play or app that you take out is being done by some Bangalore developer only. So Bangalore is a good place to be. Karnataka is a good state to be in terms of not only the weather and the technology and the government support and the talent available. In terms of this industry also, a lot of work being done here. So ಯಾರು ಇಲ್ವೋ ಯಾರು ಇದಾರೋ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ they are very fortunate to be in this industry in here in this state and this place. ಯಾರು ಇಲ್ವೋ ಇಲ್ಲಿ they can definitely collaborate with Karnataka and Bangalore to achieve results. ಮುಂದಿನ ಪ್ರಶ್ನೆಗೆ ಬರೋಣ ಶ್ರೀನಿವಾಸ್. ಒಬ್ಬ ಆನಿಮೇಟರ್ ಆಗ್ಬೇಕು ಅಥವಾ ಈಗಲೇ 10th ಸ್ಟ್ಯಾಂಡರ್ಡ್ ಓದಿ ಮುಗಿಸಿದಾನೆ ಅಥವಾ ಬೇಸಿಕ್ 12th ಮುಗೀತು, ಅನಿಮೇಷನ್ ಇಂಡಸ್ಟ್ರಿನಲ್ಲಿ ಎಂಟರ್ ಆಗ್ಬೇಕು ಅಂದ್ರೆ ಅವನ್ಗೆ ಏನಾದ್ರು ಆಪ್ಟಿಟ್ಯೂಡ್ ಟೆಸ್ಟ್ ಮಾಡಕ್ಕಾಗತ್ತಾ? ಈ ತರ ಕ್ವಾಲಿಟೀಸ್ ಇದ್ರೆ ಇವನು ಒಳ್ಳೆ ಅನಿಮೇಟರ್ ಆಗ್ತಾನೆ, ಇಲ್ಲ ಅಂದ್ರೆ ಆಗಕ್ಕಾಗಲ್ಲ, ಆ ತರದ್ ಏನಾದ್ರು ನೀವು? ಯೂಶಲಿ ಮಾಡ್ತೀವಿ, ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಕ್ರಿಯೇಟಿವ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತೀವಿ. ಐದರ್ ಅವನು ಮಾಡುವಂತ ಚಿತ್ರಗಳೇ ಅವ್ನು ತಗೊಂಡ್ಬಂದ್ಬಿಡ್ತಾನೆ. ನಾನು ಈ ತರ ಚಿತ್ರಗಳು ಬಿಡಿಸಿದೀನಿ ನೋಡಿ ಸರ್ ಅಂತ ಅಂದ್ಬಿಟ್ಟು ಅವ್ನ್ ಕ್ಯಾನ್ವಾಸ್ ಆಗ್ಲಿ ಅಥವಾ ಒಂದು ಡ್ರಾಯಿಂಗ್ ಬುಕ್ ಆಗ್ಲಿ ತಗೊಂಡ್ಬಂದು ತೋರಿಸ್ತು ಅಂತಂದ್ರೆ ವಿಲ್ ಗೆಟ್ ಅನ್ ಐಡಿಯಾ ದಟ್ ಹಿ ಹ್ಯಾಸ್ ಗಾಟ್ ದಿಸ್ ಫ್ಲೇರ್ ಫಾರ್ ಕ್ರಿಯೇಟಿವಿಟಿ ಅಂತ ಅಂದ್ಬಿಟ್ಟು. ಇಲ್ದೇ ಇರೋರ ಹತ್ರ ಒಂದು ಸ್ಮಾಲ್ ಕ್ರಿಯೇಟಿವ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತೀವಿ. ಜನರಲಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಲರ್ಸ್, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಯಾರೆಕ್ಟರ್ಸ್, ಅಥವಾ ಒಂದು ಬೇಸಿಕ್ ಆಗಿ ಒಂದು ಸನ್ನಿವೇಶ ಕೊಟ್ಬಿಟ್ಟು ಡ್ರಾ ಮಾಡುವಂತ ಅನ್ನೋದು, ಅಥವಾ ನಿನಗೆ ಯಾವ ಅನಿಮೇಟೆಡ್ ಸೀರೀಸ್ ಇಷ್ಟ ಅಥವಾ ಯಾಕೆ ಆ ಕ್ಯಾರೆಕ್ಟರ್ ಇಷ್ಟ, ಏನಕ್ಕೆ ಈ ಒಂದು ಕ್ಯಾರೆಕ್ಟರ್ಗೆ ಫಾಲೋ ಮಾಡ್ತೀಯಾ. ಜನರಲಿ ಇಟ್ಸ್ ಜಸ್ಟ್ ಮೋರ್ ಆಫ್ ಸ್ಪೀಕಿಂಗ್ ವಿತ್ ದ ಪರ್ಸನ್ ಅಂಡ್ ಲಿಟಲ್ ಆಫ್ ಕ್ರಿಯೇಟಿವ್ ಆಪ್ಟಿಟ್ಯೂಡ್ ಇನ್ ಟರ್ಮ್ಸ್ ಆಫ್ ಸ್ಕಿಲ್ಸ್ ಆಲ್ಸೋ. But it is not like ನಾವು ಯಾರನ್ನೂ ಇಲ್ಲ ಅಂತ ಅನ್ನಕ್ ಆಗಲ್ಲ, ಬಿಕಾಸ್ ಎವ್ರಿಬಡಿ ಹ್ಯಾಸ್ ದರ್ ಓನ್ ಕ್ರಿಯೇಟಿವಿಟಿ. ನಾನು ಅದನ್ನೇ ಹೇಳೋದು, ಎವ್ರಿಬಡಿ ಇಸ್ ಬಾರ್ನ್ ಕ್ರಿಯೇಟಿವ್. ನನ್ನ ಪ್ರಕಾರ ಈ ಪ್ರಪಂಚದಲ್ಲಿ ಹುಟ್ಟಿದ್ದ ಪ್ರತಿಯೊಬ್ಬ ಮನುಷ್ಯನು ಈಸ್ ಕ್ರಿಯೇಟಿವ್ ಬೈ ಬರ್ತ್. ಇಟ್ ಈಸ್ ಓನ್ಲಿ ದಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಹೋಗ್ತಾ ಹೋಗ್ತಾ ಅವ್ರ ಕಲೆಗಳನ್ನ ಅವರು ಗುರುತಿಸ್ಕೊಂಡು ದೇ ಆರ್ ಏಬಲ್ ಟು ಪ್ರಮೋಟ್ ಇಟ್ ಆರ್ ಬ್ರಿಂಗ್ ಇಟ್ ಔಟ್. ಸೊ a lot of people stop pursuing their talent. Some people have the determination to pursue their talent. ನಮ್ಗೆ ಈ ಬಣ್ಣದ ಬಟ್ಟೆ ನಮ್ಮ ಮೇಲೆ ಚೆನ್ನಾಗಿ ಕಾಣುತ್ತೆ, ಅಥವಾ ಈ ಕಾರ್ ಕಲರ್ ಇಷ್ಟ ನಮ್ಗೆ, ಅಥವಾ ನಮ್ಮ ಮನೆಯಲ್ಲಿ ಸೋಫಾ ಈ ಕಡೆ ಇರ್ಬೇಕು, ಅದ್ರ ಮೇಲೆ ಬಟ್ಟೆ ಈ ಕಲರ್ ಇರ್ಬೇಕು, ಅಥವಾ ಈ ಒಂದು ಸ್ಟ್ಯಾಂಡ್ ನಮ್ಮ ಮನೇಲಿ ಈ ಗೋಡೆ ಹತ್ರ ಇಟ್ಟರೆ ಚೆನ್ನಾಗಿರುತ್ತೆ ವಾಲ್ ಹತ್ರ. ಅದೆಲ್ಲ ಒಂದು ಕ್ರಿಯೇಟಿವಿಟಿನೇ. ದಟ್ ಮೀನ್ಸ್ ಎವ್ರಿ ಒನ್ ಇಸ್ ಕ್ರಿಯೇಟಿವ್. ಸೊ ಇಫ್ ದೇ ಹ್ಯಾವ್ ದಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಲರ್ಸ್, ವಿಜುವಲೈಸೇಷನ್ ಟೆಕ್ನಿಕ್ಸ್ ನಾನು ಹೇಳ್ದಂಗೆ ಇದನ್ನ ಅಲ್ಲಿಟ್ರೆ ಚೆನ್ನಾಗಿ ಕಾಣುತ್ತೆ, ಅದನ್ನ ಇಲ್ಲಿಟ್ರೆ ಚೆನ್ನಾಗಿ ಕಾಣುತ್ತೆ, ಇದನ್ನ ಈ ಒಂದು ಬಟ್ಟೆ ನನ್ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಈ ಕಲರ್ ನನಗೆ ಸೂಟ್ ಆಗುತ್ತೆ. ಇದೆಲ್ಲ ಪಾರ್ಟ್ ಆಫ್ ಕ್ರಿಯೇಟಿವಿಟಿ ವಿಚ್ ಇಸ್ ಇನ್ಬಾರ್ನ್. ಮೆನಿ ಆಫ್ ದಮ್ ಡೋಂಟ್ ಪರ್ಸ್ಯೂ ದೇರ್ ಇನ್ಬಾರ್ನ್ ಕ್ರಿಯೇಟಿವ್ ಸ್ಕಿಲ್ಸ್. Otherwise there would have been more number of artists, more number of performers in this world. So people who follow, they achieve something. People who don't, they get sucked into life and they go on doing something else which they are not supposed to do or which they are not enjoying doing. So everybody is creative. So ನಾವು ಯಾರಿಗೂ ನಾವು ನೆಗೆಟಿವ್ ಆಗಿ ಹೇಳಲ್ಲ. ಯಾರೇ ಕಲಿಯಕ್ ಬಂದ್ರೇನು ನಾವು ಪಾಸಿಟಿವ್ ಆಗಿ ಹೇಳೋದು. ಇಟ್ ಈಸ್ ನಾಟ್ ದಟ್ ಏನೋ ಮಾಡಕ್ಕಾಗ್ಲಿಲ್ಲ. ಕೆಲವ್ರು ಬರ್ತಾರೆ ನಮ್ಮ ಪೇರೆಂಟ್ಸ್, ಕೆಲವ್ರು ಬಂದಾಗ ಸರ್ ಅವ್ನು ಅದ್ರಲ್ಲಿ ಫೇಲ್ ಆದ, ಇದ್ರಲ್ಲಿ ಫೇಲ್ ಆದ, ಇದ್ ಮಾಡ್ಲಿಲ್ಲ, ಅದು ಮಾಡ್ಲಿಲ್ಲ, ಸರಿ ಏನೋ ಒಂದ್ ಮಾಡ್ಲಿ ಅಂತ ಕರ್ಕೊಂಡ್ ಬಂದ್ವಿ ಅಂತ ಅಂದ್ಬಿಟ್ಟು ಹೇಳ್ದೆ. ಏನೋ ಒಂದ್ ಮಾಡ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿರಾ ಅಂತ ಹೇಳ್ತಿರಲ್ಲ ನೀವು. ಇದರಲ್ಲಿ ನೀವು ಸಾಧಿಸೋದು ಬಹುಶಃ ಇನ್ಯಾರು ಯಾವ ಫೀಲ್ಡ್ ಸಾಧಿಸಕ್ಕಾಗಲ್ಲ, ಸಾಧಿಸ್ತಾನೆ ನಿಮ್ ಮಗ ಅಥವಾ ಮಗಳು, ನೋಡ್ಕೊಂಡಿರಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಅಷ್ಟು ಭರವಸೆ ಇರುತ್ತೆ ನಮ್ಗೆ ಆ ಟ್ಯಾಲೆಂಟ್ ಮೇಲೆ. ಏನೂ ಇಲ್ಲ, ಆ ಹುಡುಗ ಚೆನ್ನಾಗಿ ಚಿತ್ರ ಬರೀತಾ ಇರ್ತಾನೆ ನೋಡಿ ಸರ್, ಬೆಳಗ್ಗೆ ಚಿತ್ರ ಬರೀತಾನೆ, ರಾತ್ರಿ ತನಕ ಚಿತ್ರ ಬರೀತಾ ಇರ್ತಾನೆ, ಆಚೆಲ್ಲ ಹೋಗ್ಬಿಟ್ಟು ಚಿತ್ರ ಬರ್ಕೊಂಡ್ ಬರ್ತಾನೆ, ಏನು ದುಡಿಯಲ್ಲ ಮಾಡಲ್ಲ, ಓದಲ್ಲ ಮಾಡಲ್ಲ, ಬರೀ ಚಿತ್ರ ಬರೀತಾ ಇರ್ತಾನೆ. ಏನ್ ಮಾಡಕ್ಕಾಗತ್ತೆ ಇವ್ನ ಲೈಫ್ ಅಲ್ಲಿ? ಇವ್ನು ಅಷ್ಟೇ ಸರಿ, ಫ್ಯೂಚರ್ ಹೋಯ್ತು, ಏನೋ ನಿಮ್ ಕೈಲಿ ಬಿಡ್ತಾ ಇದೀನಿ, ಏನ್ ಮಾಡ್ತೀರಾ ಮಾಡಿ ಅಂತ. ಬಟ್ ಅಂತವ್ರು ಆಗೋ ಸಕ್ಸಸ್ಫುಲ್ ಆ ಸ್ಟೋರೀಸ್ ಈಸ್ ಫಾರ್ ದ ವರ್ಲ್ಡ್ ಟು ನೋಟಿಸ್. ಯಾಕಂದ್ರೆ ನಮ್ಮಲ್ಲಿ ನನ್ನ ಸಂಸ್ಥೆಗಳಲ್ಲೇ ಸುಮಾರು ಒಂದು 20,000ಕ್ಕಿಂತ ಹೆಚ್ಚಾಗಿ ಸ್ಟೂಡೆಂಟ್ಸ್ ಪಾಸ್ ಔಟ್ ಆಗಿದ್ದಾರೆ ಸುಮಾರು 25 ವರ್ಷದಲ್ಲಿ. I don't remember each and every student obviously, but ಎಲ್ಲಾದ್ರೂ ಒಂದ್ ಕಡೆ ಹೋದಾಗ, ಅಥವಾ ನಾನು ಹಾಲಿವುಡ್ ಕಡೆ ಹೋದಾಗ, ಅಥವಾ ಯಾವ್ದಾದ್ರು ಒಂದು ಫಿಲ್ಮ್ ಫೆಸ್ಟಿವಲ್ ಫ್ರಾನ್ಸ್ ಅಲ್ಲಿ, ಅಥವಾ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ಕಡೆ ಹೋದಾಗ ಯಾರು ಬಂದ್ ಮಾತಾಡ್ಸ್ತಾರೆ, ಸರ್ ನಾಪ್ಕ ಇದೆ ನಿಮ್ಮ 1999ರಲ್ಲಿ ನಿಮ್ ಸ್ಟೂಡೆಂಟ್ ಆಗಿದೆ, ನಿಮ್ಮ ಹತ್ರ ಈ ಕೋರ್ಸ್ ಮಾಡಿದೆ, ಸಂತೋಷಪ್ಪ, ಏನ್ ಮಾಡ್ತಿದ್ಯಾ ಅಂತಂದ್ರೆ ಟುಡೇ ಐ ಆಮ್ ಹೆಡಿಂಗ್ ಟೆಲಿವಿಷನ್ ನೆಟ್ವರ್ಕ್, ಅನಿಮೇಷನ್ ಚಾನೆಲ್ ಹೆಡ್ ನಾನು ಅಂತಂತಾನೆ, ಯಾವ್ದೋ ಒಂದು ಆಸ್ಟ್ರೇಲಿಯಾ ಅಲ್ಲಿ.
ಸಂತೋಷ. ಅವನ್ ಯಾವಾಗ್ಲೂ 1999 2000 ಮಾಡಿದವನು ಟುಡೇ he comes and I might not be able to identify every single person, but when they come and talk, it feels good that ಒಂದು ಈ ಫೀಲ್ಡ್ ಗೆ ಒಳ್ಳೇದಾಗಿದೆ, they have gone somewhere and they have achieved somewhere, and they didn't have great backgrounds. In fact, the one person I'm talking about didn't even pass his 10th. So 10th ಪಾಸ್ ಮಾಡಿರ್ಲಿಲ್ಲ ಅವನು. ಅವನಿಗಾಗ್ಲೇ ಕೋರ್ಸ್ ಮಾಡಿ ಇಲ್ಲಿ ಒಂದು ಪುಟ್ ಕೋರ್ಸ್ ಮಾಡಿ ಎಲ್ಲೋ ಒಂದ್ ಕಡೆ ಕೆಲಸ ಕೊಡಿಸ್ಮೇಲೆ ಎಲ್ಲೋ ನ್ಯಾಷನಲ್ ಓಪನ್ ಸ್ಕೂಲ್ ಅಲ್ಲಿ ಅವ್ನು 10th ಯಾವಾಗ್ಲೂ ಕ್ಲಿಯರ್ ಮಾಡ್ಕೊಂಡ. ದಟ್ ಈಸ್ ಓನ್ಲಿ ಕ್ವಾಲಿಫಿಕೇಶನ್. ಅಂಡ್ ಇವತ್ತು ಯಾವ್ದೋ ಒಂದು ಆಸ್ಟ್ರೇಲಿಯಲ್ಲಿ ಯಾವ್ದೋ ಒಂದು ಅನಿಮೇಷನ್ ಟೆಲಿವಿಷನ್ ಚಾನೆಲ್ಗೆ ಈಸ್ ದ ಹೆಡ್. ಈಸ್ ಜಸ್ಟ್ ಒನ್ ಸಕ್ಸಸ್ ಸ್ಟೋರಿ. ಅವ್ನು ಸುಮ್ಮನೆ ಒಂದು ಹೇಳ್ತಿರೋದು ನಾನು, ವಿತೌಟ್ ಯೂಸಿಂಗ್ ದ ನೇಮ್ಸ್ ಆರ್ ಎನಿಬಡಿ. ಸೊ ಆ ತರ ಹಾಲಿವುಡ್ ಅಲ್ಲಿ ಎಷ್ಟೊಂದು ಜನ ನನ್ನ ಸ್ಟೂಡೆಂಟ್ಸ್ ಕೆಲಸ ಮಾಡ್ತಿದ್ದಾರೆ. ದೇ ಆರ್ ಆಲ್ ನಾಟ್ ಗ್ರೇಟ್ ಇನ್ ದರ್ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ಸ್, ಅಂಡ್ ದೇ ಆರ್ ನಾಟ್ ಗ್ರೇಟ್ ಆಸ್ ಸೋ ಕಾಲ್ಡ್ ಕ್ರಿಯೇಟಿವ್ ಆರ್ಟಿಸ್ಟ್ ಆರ್ ವರ್ಲ್ಡ್ ಕ್ಲಾಸ್ ಇದು ಅಂತಲ್ಲ. But they had that passion, the vision that they want to do something in this career. And they had, of course, we had to push them, we had to train them, adalla namdu effort itte irutte. But ಅವರು ಮಾಡಿದ್ರಲ್ಲ, ನಮ್ ಕೆಲಸ ಕುದುರೆನ ನೀರ್ ತನಕ ತಗೊಂಡೋಗೋದಷ್ಟೇ, ಬಟ್ ಅವರು ನೀರ್ ಕುಡಿದ್ರಲ್ಲ. ಸೊ ಅಂತವರು ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ. ಅಂಡ್ there are so many success stories across the world. ಆ ತರ. ಸೊ ಪ್ರೀವಿಯಸ್ ಇದಿರ್ಬೇಕು ಅದಿರ್ಬೇಕು ಏನೂ ಇಲ್ಲ. ಇದು ಮಾಡ್ಬೇಕು ಅಂತಿದ್ರೆ ಅದ್ ಸಾಧಿಸೋ ಒಂದ್ ಛಲ ಇದ್ರೆ, ಅದೊಂದು ಕರೆಕ್ಟ್ ಒಂದು ಸಂಸ್ಥೆ ಸಿಕ್ಕಿ ಅದಕ್ಕೊಂದು ಪ್ರೋತ್ಸಾಹ ಕೊಡುವಂತ ಒಂದು ಟೀಚರ್ ಸಿಕ್ಕಿದ್ರೆ, ಐ ಥಿಂಕ್ ಪೀಪಲ್ ಕ್ಯಾನ್ ಗೋ ಪ್ಲೇಸಸ್. ಡಸಂಟ್ ಸ್ಟಾಪ್ ಎನಿಬಡಿ. ಶ್ರೀನಿವಾಸ್, ಸ್ವಲ್ಪ ಹಂಗೆ ಕಾಸ್ಟ್ ಬಗ್ಗೆ ಎಲ್ಲ ಮಾತಾಡೋಣ. ಕಾಸ್ಟ್ ಬಗ್ಗೆ, ಅನಿಮೇಷನ್ ಇಂಡಸ್ಟ್ರಿ ಹೆಂಗೆ ಆರ್ಗನೈಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅಂದ್ರೆ ಉದಾಹರಣೆಗೆ ಇವಾಗ ತಾಯಂದ್ರು ತಂದೆಯರು ಕೇಳ್ತಾರೆ, ನಮ್ ಪಕ್ಕದ ಮನೆ ಹುಡುಗ TCS ಸೇರ್ಕೊಂಡ, ಅವನ್ಗೆ ಸ್ಟಾರ್ಟಿಂಗ್ ಅಲ್ಲೇ 30,000 ಕೊಟ್ರು ಅಂತ. ಆ ತರ ದುಡ್ಡು ಕಾಸಿನ ವಿಚಾರ ಕಂಪೇರ್ ಮಾಡ್ಕೊಂಡ್ರೆ ಅನಿಮೇಷನ್ ಇಂಡಸ್ಟ್ರಿ ಹೆಂಗೆ ಡಿವೈಡ್ ಆಗಿರುತ್ತೆ, ಸ್ಟಾರ್ಟಿಂಗ್ ಸ್ಯಾಲರಿ ಎಷ್ಟು, ಅವೆಲ್ಲ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಪ್ರಾಜೆಕ್ಟ್ ಮ್ಯಾನೇಜರ್ಗಳು ಇರ್ತಾರ, ಸೊ ಅನಿಮೇಟರ್ ಮೇಲೆ ಆ ತರದ್ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ತುಂಬಾ ಲೇಯರ್ಸ್ ಇದೆ ಇದರಲ್ಲಿ. ಅಂಡ್ ಇದು ಎಂಟರ್ ಆದ ತಕ್ಷಣನೇ ಸಂಬಡಿ ಗೆಟ್ ಟೂ ಮಚ್ ಅನ್ನೋದು ಸುಳ್ಳು ಹೇಳ್ಬಾರ್ದು, ಆ ತರ ಅಲ್ಲ. ಬಟ್ ಡೆಫಿನೆಟ್ಲಿ ಗೆಟಿಂಗ್ ಅ ಜಾಬ್ ಈಸ್ ಈಸಿಯರ್. ದಟ್ ಈಸ್ ನಂಬರ್ 1. ನೀವೊಂದು ಪರ್ಸ್ಯೂ ಮಾಡ್ತು ಅಂದ್ರೆ ಈ ಕ್ಷೇತ್ರದಲ್ಲಿ ಅನಿಮೇಷನ್ ಆಗ್ಲಿ ಅಥವಾ ವಿಜುವಲ್ ಎಫೆಕ್ಟ್ಸ್ ಅಥವಾ ಗೇಮಿಂಗ್ ಆಗ್ಲಿ, ಕೆಲಸ ಸಿಗೋದು ಬಹಳ ಸುಲಭ. ಓಕೆ, ಕೆಲಸ ಈಸಿಯಾಗಿ ಸಿಕ್ಬಿಡುತ್ತೆ. ಡಿಪೆಂಡಿಂಗ್ ಅಪಾನ್ ದ ಸ್ಟುಡಿಯೋ ಆರ್ ಡಿಪೆಂಡಿಂಗ್ ಅಪಾನ್ ವಿಚ್ ಕಂಪನಿ ಯು ಗೆಟ್ ಇನ್ ಟು, ಸ್ಯಾಲರಿ ಲೆವೆಲ್ಸ್ ಡಿಫರ್ ಆಗುತ್ತೆ. ಸೊ ನನ್ನ ಆವರೇಜ್ ಒಂದು 25-30 ಸಾವಿರಕ್ಕಂತೂ ಏನು ಕಮ್ಮಿ ಇಲ್ಲ. ಓಕೆ, ಅಟ್ಲೀಸ್ಟ್ ದಟ್ ಮಚ್ ಒನ್ ಕ್ಯಾನ್ ಎಕ್ಸ್ಪೆಕ್ಟ್, ಅನ್ಲೆಸ್ ಯಾವ್ದೋ ಒಂದು ಪುಟ್ ಕಂಪನಿಲಿ ಬರೀ ಗ್ರಾಫಿಕ್ ಡಿಸೈನರ್ ಆಗಿ ಸೇರ್ಕೊಂತು ಅಂತಂದ್ರೆ ಇಟ್ ಮೈಟ್ ಬಿ ಲೆಸರ್. ಬಟ್ ಅನಿಮೇಟರ್, ಬಟ್ ಡಿಪೆಂಡ್ಸ್, ಅದೇ ಹೇಳಿದ್ನಲ್ಲ, ಡಿಪೆಂಡ್ಸ್ ಆನ್ ವಾಟ್ ಹಿ ಗೆಟ್ಸ್ ಇನ್ ಟು ಆಸ್ ಇನ್ ವಾಟ್ ಇನ್ ವಿಚ್ ಕಂಪನಿ. ಓಕೆ, ಸೊ ಫಸ್ಟ್ ಅನಿಮೇಟ್ ಸ್ವಲ್ಪ ಸ್ಟ್ರಕ್ಚರ್ ಆಗಿ ಕೇಳೋಣ. ಅದಕ್ಕೆ ಫಸ್ಟ್ ಅನಿಮೇಟರ್ ಆಗ್ತಾನೆ, ಆಮೇಲೆ ಏನಾಗುತ್ತೆ, ಪ್ರಮೋಷನ್ ಸಿಕ್ಕಿದ್ರೆ ಏನಾಗ್ತಾನೆ? ಇವಾಗ ಇದರಲ್ಲಿ ಗ್ರಾಫಿಕ್ ಡಿಸೈನಿಂಗ್ ಇದೆ, ವೆಬ್ ಡಿಸೈನಿಂಗ್ ಇದೆ, 2D ಅನಿಮೇಷನ್ ಇದೆ, 3D ಅನಿಮೇಷನ್ ಇದೆ, ಗೇಮಿಂಗ್ ಇದೆ. ಗೇಮ್ ಅಲ್ಲಿ ಅಗೇನ್ ಗೇಮ್ ಡಿಸೈನರ್ ಇದಾನೆ, ಗೇಮ್ ಡೆವಲಪರ್ ಇದಾನೆ. ಓಕೆ, ದೇರ್ ಆರ್ ಸೋ ಮೆನಿ ಆಪ್ಷನ್ಸ್ ಇನ್ ದಟ್. ಓಕೆ, ಅದಿಲ್ದೆ ವಿಜುವಲೈಸರ್ ಇದಾನೆ, ಅದಲ್ದೆ ಒಂದು ಎಡಿಟರ್, ವಿಡಿಯೋ ಎಡಿಟರ್ ಇದಾನೆ, ಸೌಂಡ್ ಎಡಿಟರ್ ಇದಾನೆ. ಸೊ ದರ್ ಮಲ್ಟಿಪಲ್ ಆಪ್ಷನ್ಸ್. ಸೊ ಗ್ರಾಫಿಕ್ಸ್ ಅಂಡ್ ವೆಬ್ ಡಿಸೈನಿಂಗ್ ಅಲ್ಲಿ ಹೋಯ್ತು ಅಂತಂದ್ರೆ they will be on an average of about 15-20 ಸಾವಿರ ಇಂದ ಶುರು ಮಾಡಬಹುದು ಫಾರ್ ಅನ್ ಇನ್ಎಕ್ಸ್ಪೀರಿಯನ್ಸ್ ಫ್ರೆಶರ್. ಬಟ್ ಗ್ರೋತ್ ವಿಲ್ ಬಿ ಫಾಸ್ಟರ್. ಅದೇ ಅನಿಮೇಷನ್ ಹೋಯ್ತು ಅಂದ್ರೆ ಮತ್ತೆ 2D ಅನಿಮೇಷನ್ ಅಂತ ಒಂದು ರೇಂಜ್ ಇರುತ್ತೆ, 3D ಅನಿಮೇಷನ್ ಅಂದ್ರೆ ಒಂದು ರೇಂಜ್ ಇರುತ್ತೆ, ಗೇಮಿಂಗ್ ಮಾಡೋರ್ಗೆ ಒಂದು ರೇಂಜ್ ಇರುತ್ತೆ. ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಇರೋದು ಇವಾಗ ಗೇಮ್ ಮಾಡೋರ್ಗೆ. ಸೊ ಗೇಮ್ ಮಾಡೋರ್ಗೆ ಸ್ಟಾರ್ಟಿಂಗ್ ರೇಂಜ್ ವಿಲ್ ಬಿ ಮೋರ್ ದೆನ್ ವಾಟ್ ಅನ್ ಇಂಜಿನಿಯರ್. ಇನ್ಫ್ಯಾಕ್ಟ್ most of it, like I know companies which take engineers at 15,000 to 18,000 salaries, or probably a little bigger companies or bigger companies which take at 25,000 salaries. So animation industry also hange structured agide. But difference between an IT or any other company or any other sector or animation visual effects sector is the growth is faster. Promotion athwa ಒಂದು ಗ್ರೋತ್ ಆಗ್ಲಿ ಫಾಸ್ಟ್ ಇರುತ್ತೆ, ಇನ್ ಟರ್ಮ್ಸ್ ಆಫ್ ಫಿನಾನ್ಷಿಯಲ್ ಗ್ರೋತ್, ಇನ್ ಟರ್ಮ್ಸ್ ಆಫ್ ಕೆರಿಯರ್ ಗ್ರೋತ್. ಇನ್ನೊಂದು ಬಂದು ಎವ್ರಿ ಡೇ ಯು ವಿಲ್ ಬಿ ಎಕ್ಸೈಟೆಡ್ ಟು ವರ್ಕ್ ಬಿಕಾಸ್ ಇಟ್ಸ್ ಅ ಕ್ರಿಯೇಟಿವ್ ಫೀಲ್ಡ್. ಬೋರ್ ಆಗಲ್ಲ. ದಿನ ಏನಾದ್ರು ಒಂದು ಹೊಸ ಮಾಡಕ್ ಸಿಗತ್ತೆ. IT ಅಲ್ಲಿ ಅಥವಾ ಬೇರೆ ಯಾವ್ದು ದಿನ ಅದೇ ಮಾಡ್ಬೇಕು, ಅಥವಾ ಬೇರೆ ಯಾವ್ದು ಇಂಡಸ್ಟ್ರಿಗೆ ಹೋದ್ರು ದಿನ ಯು ಡೂ ದ ಸೇಮ್ ಥಿಂಗ್ ಓನ್ಲಿ. ಬಟ್ ಹಿಯರ್ ಇವಾಗ ಅಕೌಂಟ್ಸ್ ಮಾಡೋರು ದಿನ ಅಕೌಂಟ್ಸ್ ಮಾಡ್ತಿರ್ಬೇಕು. ಇಲ್ಲಿ
ಪ್ರತಿಯೊಂದು ಇಂಡಸ್ಟ್ರಿ ಪ್ರತಿಯೊಂದು ದಿನ ಹೊಸದಾಗಿ ಒಂದ್ ದಿನಾದ್ರು ಒಂದು ಕ್ರಿಯೇಟ್ ಮಾಡೋದಕ್ಕೆ ಸಿಗತ್ತೆ. ಯು ಸ್ಟಾರ್ಟ್ ಫೀಲಿಂಗ್ ಲೈಕ್ ಯು ಆರ್ ಎ ಕ್ರಿಯೇಟರ್. ಸೃಷ್ಟಿಕರ್ತ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ದಿನ ಏನಾದ್ರು ಒಂದು ಸೃಷ್ಟಿ ಮಾಡ್ತಾ ಇದ್ದಪ್ಪ ನಾನು, ಇದೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದೆ, ಇದೊಂದು ಊರ್ ಕ್ರಿಯೇಟ್ ಮಾಡಿದೆ, ಇದೊಂದು ಮನೆ ಕ್ರಿಯೇಟ್ ಮಾಡಿದೆ, ಗಿಡ ಮರ ಕ್ರಿಯೇಟ್ ಮಾಡಿದೆ. ಸೊ ವೆನ್ ಯು ಸ್ಟಾರ್ಟ್ ಲವಿಂಗ್ ದ ಜಾಬ್ ದಟ್ ಯು ಆರ್ ವರ್ಕಿಂಗ್, your mental growth also, your career growth also, everything, your financial growth, everything comes into picture. You will enjoy the job that you are doing. So hagagi ee field alli adon beauty ide. Apart from growth being fast, you get to know something every day, and you get to upskill yourself, upgrade yourself very often. That means you evolve as a professional also. Idella all round nodtu antandre, it is not only in terms of money. Money will follow. It is only about growing yourself as a professional, growing yourself as an animator or a VFX artist in terms of technological advancements and knowledge enhancements. Money automatically follow. And there are people who are earning very huge sums of money. In fact, there are rare success stories of people starting with a salary of 50,000 and above also, fresher ge. So there is a lot of scope in this, especially gaming alla ಎಷ್ಟು ಜನ ಸಿಕ್ಕರು ಸಾಲದು ಗೇಮಿಂಗ್ ಅಲ್ಲಿ. ಸೊ ಸ್ಯಾಲರಿ ಸ್ಟ್ರಕ್ಚರ್ಸ್ ಚೆನ್ನಾಗಿದೆ ಇಲ್ಲಿ, and they earn very good amount of money. The growth is also fast and the jobs are interesting. ಇನ್ನೇನ್ ಬೇಕು ಒಬ್ರು ಕೆಲಸ ಮಾಡೋದಕ್ಕೆ ಹೇಳಿ. ಕೆಲಸ ಮಾಡ್ಬೇಕಾದ್ರೆ ಅರ್ಲಿಕಟ್ಟೆ ಪಾಡ್ಕಾಸ್ಟ್ ಕೇಳಕ್ಕೂ ಬಿಡ್ತಾರೆ, ಫ್ರೀಡಮ್ ಕೊಡ್ತಾರೆ. ಹೌದೌದು. ಆಮೇಲೆ ಶಾರ್ಟ್ಸ್ ಟಿ ಶರ್ಟ್ ಹಾಕೊಂಡು ಎಲ್ ಬೇಕಾದ್ರೂ ಕುತ್ಕೊಂಡು ಕೆಲಸ ಮಾಡ್ಬೋದು. ಆಫೀಸ್ಗೆ ಹೋಗ್ಬೇಕು ಅಂತಾನೆ ಏನು ಇಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಕ್ರಿಯೇಟಿವ್ ಪೀಪಲ್ ಆರ್ ಆಲ್ವೇಸ್ ಇದು ಗೊತ್ತಾ, ದೇ ಆರ್ ನಾಟ್ ಕ್ರಿಯೇಟಿವ್ ಪೀಪಲ್ ಆರ್ ಡಿಫ್ರೆಂಟ್ ಫ್ರಮ್ ನಾರ್ಮಲ್ ಪೀಪಲ್ ಅಂತ ಹೇಳ್ತೀವಲ್ಲ. ಈ ಆರ್ಟಿಸ್ಟ್ಗಳು ನೋಡಿದ್ರೆ ಅಥವಾ ನಮ್ ಡಿಸೈನರ್ಸ್, ನಮ್ ಆನಿಮೇಟರ್ಸ್ ನೋಡಿದ್ರೆ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ತಾರೆ, ಮೋಸ್ಟ್ ಆಫ್ ದೆಮ್. ಬಟ್ ದಟ್ ಈಸ್ ದ ಕ್ರಿಯೇಟಿವಿಟಿ ದಟ್ ಸ್ಪೀಕ್ಸ್ ಥ್ರೂ ದೇರ್ ನಾಲೆಜ್, ಥ್ರೂ ದೇರ್ ಪರ್ಸನಾಲಿಟಿ ಅಷ್ಟೇ. ಹೇ ಶ್ರೀನಿವಾಸ್, ಥ್ಯಾಂಕ್ಸ್ ಅ ಲಾಟ್. ಇಷ್ಟೊತ್ತು ನಮ್ ಜೊತೆ ಕೂತ್ಕೊಂಡು ನಮ್ ಸ್ಟುಪಿಡ್ ಕ್ವೆಶನ್ಸ್ಗೆಲ್ಲ ಸ್ಮೈಲಿಂಗ್ ಫೇಸ್ ಕೊಟ್ಕೊಂಡು ಆನ್ಸರ್ ಮಾಡಿದೀರಾ. ಥ್ಯಾಂಕ್ಸ್ ಅ ಲಾಟ್. ನಮ್ಮನ್ನ ಕೇಳಿಸ್ಕೊಂತಾ ಇರೋ ಆಡಿಯನ್ಸ್ ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋ ವ್ಯೂವರ್ಸ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಹೇಳ್ತಾ, ಶ್ರೀನಿವಾಸ್ಗೆ ಮತ್ತೊಂದ್ಸರಿ ಥ್ಯಾಂಕ್ಸ್ ಹೇಳ್ತಾ, ನಾನು ಮತ್ತೆ ಸುಪ್ರೀತ್ ಇಲ್ಲಿಂದ ಎಸ್ಕೇಪ್ ಆಗ್ತಾ ಇದೀವಿ. ಮತ್ತೊಂದ್ಸಲಿ ವಿಶೇಷ ಗೆಸ್ಟ್ಸ್, ವಿಶೇಷ ಬುಕ್ಸ್ ಅಂತ ವಿಶೇಷ ಟಾಪಿಕ್ಸ್ ಜೊತೆ ಬರೋಣ. Thank you to Arlikatte, thank you to Mukund, thank you to Supreet for having me here. It's been a wonderful discussion. ಇಷ್ಟು ಒಂಥರ ಇನ್ಫಾರ್ಮಲ್ ಆಗಿ ಹರಟೆ ಹೊಡೆಯೋದಕ್ಕೆ ಸಿಕ್ಕಿದ್ದು ಇವತ್ತೇ. ಇಷ್ಟು ವರ್ಷದಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು, ಹೇಗ್ ಬೇಕಾದ್ರೂ ಮಾತಾಡ್ಬೋದು. ಇನ್ಫಾರ್ಮಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದು ಇನ್ಫಾರ್ಮಲ್ ಆಗಿ ಬಹಳ ವಿಶಿಷ್ಟ ಇದು. ಯಾಕಂದ್ರೆ ನಾವು ಕೊಟ್ಟಿದ್ದೀವಿ ಟೆಲಿವಿಷನ್ ಇಂಟರ್ವ್ಯೂಸ್ ಅಥವಾ ಬೇರೆ ಆ ತರ ಇಂಟರ್ವ್ಯೂಸ್, ಇಟ್ ಇಸ್ ಆಲ್ ಬಿ ಸೆಟ್ ಟು ಟೈಮ್ ಅಂಡ್ ಸೆಟ್ ಟು ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ಕ್ವಶನ್ಸ್ ಅಂಡ್ ವೆರಿ ಕಾರ್ಪೊರೇಟ್, ವೆರಿ ಟು ದ ಪಾಯಿಂಟ್, ವೆರಿ ಟೆಕ್ನಿಕಲ್ ಫಿಗರ್ಸ್, ಫ್ಯಾಕ್ಟ್ಸ್ ಅನ್ಕೊಂಡು ಇಲ್ಲಿ ಬಹಳ ಸಂತೋಷವಾಗಿ ಬಹಳ ಒಂದು ಫ್ರೆಂಡ್ಲಿ ಆಗಿ ಮಾಡಿದಂತ ಒಂದು ಮಾತುಕತೆ. I loved coming here and sitting on Arlikatte and chatting with you both. And congratulations to both of you and to the other people who are involved in this venture and initiative. I wish you all the best and ಧನ್ಯವಾದಗಳು. ನಮಸ್ಕಾರ. Thanks everybody. Thank you. Thank you so much. ಧನ್ಯವಾದ. Thank you so much for having me here.